ಸಾಕು. ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನೆನ್ನೆ ನೋಡಿದೆವು ಬಲರಾಮ ಯಾವ ರೀತಿ ಹಿಡಿಂಬ ರಾಕ್ಷಸನನ್ನು ಎಸೆದ. ಹಿಡಿಂಬ ಕಾಲು ಯೋಜನ ದೂರದಲ್ಲಿ ಬಿದ್ದವನು ಮತ್ತೆ ಅದು ಬರಲೇ ಇಲ್ಲ. ಹಿಡಿಂಬ ತನ್ನ ಸೈನ್ಯ ಮೊದಲಾದವುಗಳನ್ನೆಲ್ಲ ಬಿಟ್ಟು ಕಾಡಿನಲ್ಲೇ ಇದ್ದ. ಹೀಗೆ ಬಲರಾಮ ಅರಿಮರ್ದನನಾಗಿ ಶತ್ರುಗಳನ್ನು ನಿರಾಕರಣೆ ಮಾಡ್ತಾ ಮೆರೆದ. ಗದಸ್ತು ಸಾಲ್ವಭೂಭೃತ ವಯೋಗತೇನ ಯೋಧಯನ್ ವಿವಾಹನಂ ನಿರಾಯುಧಂ ಚಕಾರ ಸೋಪ್ಯಪಾದ್ರವತ್. ಗದ ಏನು ಮಾಡಿದ? ಸಾಲ್ವಭೂಭೃತ, ವಯಸ್ಸಾಗಿದೆ ಬ್ರಹ್ಮದತ್ತನಿಗೆ, ಅವನ ಹತ್ರ ಯುದ್ಧ ಮಾಡ್ತಾ ಇದ್ದಾನೆ. ಅವನೇನು ಮಾಡಿದ? ವಿವಾಹನಂ ನಿರಾಯುಧಂ, ಅವನ ಆಯುಧವನ್ನು ವಾಹನವನ್ನು ಕತ್ತರಿಸಿದ. ಸೋಪ್ಯ ಅಪಾದ್ರವತ್, ಬ್ರಹ್ಮದತ್ತ ಓಡಿದ. ಸುತೇನ ತಸ್ಯ ಕನ್ಯಸಾ ಯುಯೋಧ ಸಾತ್ಯಕೀ ರಥೀ ಪರಾಸ್ತ್ರಶಸ್ತ್ರಯೋಧಿನೌ ವಿಜಹ್ರಸುಸ್ತ ವಿಜಹ್ರತುಶ್ಚ ತಾವುಭೌ. ಅವನ ಮಗ ಕನ್ಯಸ, ಕನೀಯಸ. ಕನೀಯಾನ್ ಅಂತಂದರೆ ಚಿಕ್ಕವ ಅಂತ. ಈ ಕನೀಯಾನ್ ಅನ್ನೋ ಶಬ್ದ ಇದೆಯಲ್ಲ, ಅದರಿಂದಲೇ ಕೈನ, ಜರ್ಮನ್ ಭಾಷೆಯಲ್ಲಿ ಕೈನ ಅಂದರೆ ಚಿಕ್ಕದು ಅಂತ. ಕೈನೆಟಿಕ್ ಅಂತಾರೆ ನೋಡಿ, ಪುಟ್ಟ ಗಾಡಿ ಅಂತ. ಕನ್ಯಸ, ಕನೀಯಸ ಅನ್ನೋದನ್ನು ಕನ್ಯಸ ಅಂತಾರೆ. ಅವನ ಚಿಕ್ಕ ಮಗನ ಜೊತೆಗೆ ಸಾತ್ಯಕಿ ಹೋರಾಡಿದ. ಹೀಗಾಗಿ ಶತಂ ಸಪಂಚಕಂ ರಣೆ ಚಕರ್ತ ತಸ್ಯ ಧನ್ವನಾಂ. ಡಿಭಕನ ಜೊತೆಗೆ ಯುದ್ಧ ಮಾಡ್ತಾ ಸಾತ್ಯಕಿ ಸುಮಾರು 500 ಬಿಲ್ಲುಗಳನ್ನು ಕತ್ತರಿಸಿದ ಅಂತೆ ಡಿಭಕನ ಕೈಯಲ್ಲಿರೋದು. ಸಖಡ್ಗ ಚರ್ಮ ಬೃದ್ರಣೆ ಅಭ್ಯಯಾತ್ ಸುತಾತ್ಮಜಂ ಶನೈ ಸಚೈನಮಭ್ಯಯಾತ್ ತಥಾ ವರಾಸಿ ಚರ್ಮ ಭೃದ್ವಿಭೂಯಿ. ಈ ಛಂದಸ್ಸು ನಮ್ಮ ಸಂದೀಪ್ ಅವರಿಗೆ ಬಹಳ ಇಷ್ಟವಾದ ಛಂದಸ್ಸು. ಅವರಿಗೆ ಮೊದಲನೇ ಬಾರಿ ನಾನಿದನ್ನು ಹೇಳುವಾಗ ಅವರು ಕೇಳಿದರು, ಇಡೀ ತಾತ್ಪರ್ಯ ನಿರ್ಣಯ ಇದೇ ಛಂದಸ್ಸಿನಲ್ಲಿ ಇರಬಾರ್ದ ಅಂತ. ಆದರೆ ರಚನೆ ಮಾಡಿದ ನಾವಲ್ವಲ್ಲ, ಮಧ್ವಾಚಾರ್ಯರು ಅವ್ರಿಗಿಷ್ಟ ಬಂದ ಛಂದಸ್ಸಿನಲ್ಲಿ ಮಾಡಿರ್ತಾರೆ. ಸಖಡ್ಗ ಚರ್ಮಭೃತ್, ಕಡೆಗೆ ಎಲ್ಲ ಬಿಲ್ಲನ್ನು ಕತ್ತರಿಸಿ ಆದ ಮೇಲೆ ಕತ್ತಿ ಗುರಾಣಿಗಳನ್ನು ಹಿಡಿದು ಬಂದ ಡಿಭಕ. ಸಚೈನಮಭ್ಯಯಾತ್, ಸಾತ್ಯಕಿ ಕೂಡ ಕತ್ತಿ ಗುರಾಣಿಗಳನ್ನು ಹಿಡಿದು ಬಂದ. ದ್ವಿಷೋಡಶ ಪ್ರಭೇದಕಂ ವರಾಸಿ ಯುದ್ಧಮಶ್ರಮೌ ಪ್ರದರ್ಶ್ಯ ನಿರ್ವಿಶೇಷಕೌ ಉಭೌ ವ್ಯವಸ್ಥಿತೌ ಚಿರಂ. ದ್ವಿಷೋಡಶ ಪ್ರಭೇದಕಂ, 32 ಪಾದಚಲನೆಗಳು ಇದೆ, 32 ರೀತಿಯ ಫುಟ್ವರ್ಕ್. ಇವತ್ತು ಮಲ್ಲಯುದ್ಧದಲ್ಲಿ ಅಥವಾ ಟೇಕ್ವಾಂಡೋದಲ್ಲಿ ಆಗಲಿ ಮಾರ್ಷಲ್ ಆರ್ಟ್ಸಲ್ಲಿ ಆಗಲಿ ಏನು ಫುಟ್ವರ್ಕ್ ಇದೆ ಅದು 32 ಇರೋದು. ಇನ್ಯಾವ ರೀತಿ ಹೊಡೆದಾಡಲಿಕ್ಕಾಗತ್ತೆ? ಅವನ ಪರಿಸರ ಎಷ್ಟಿರುತ್ತೆ ಅಷ್ಟರಲ್ಲಿ ಯಾವ್ಯಾವ ಥರ ಹೊಡೆದಾಡ್ಬೋದು ಅಂದ್ರೆ 32 ರೀತಿ. ಅದು ಪ್ರಾಚೀನರಲ್ಲಿ 32 ಫುಟ್ವರ್ಕಿನಿಂದ ಕೂಡಿರುವ ಕತ್ತಿ ಯುದ್ಧ.
ಇದು ಎಲ್ಲದರಲ್ಲಿಯೂ ಅನ್ವಯ ಆಗುತ್ತೆ. ರಥದಲ್ಲಿ ಬಿಟ್ಟರೆ ಗದಾ ಯುದ್ಧ ಮಾಡುವಾಗ, ಬೇರೆ ಬೇರೆ ಕತ್ತಿ, ತೋಮರ, ಶಕ್ತಿ, ಕುಂತ, ಪ್ರಾಸ, ಇದು ಯಾವುದೇ ಯುದ್ಧ ಮಾಡಬೇಕಾದ್ರೆ ಈ ಸ್ಟೆಪ್ಸು ಇದೆ. ಹೀಗಾಗಿ 32 ರೀತಿಯ ಹೆಜ್ಜೆಗಳನ್ನು ಹಾಕಿ ಯುದ್ಧ ಮಾಡಿದರು. ದ್ವಿಷೋಡಶ ಪ್ರಭೇದಕಂ ನಿರ್ವಿಶೇಷಕ ಉಭೌ, ಯಾರೂ ಕೂಡ ಸೋಲ್ಲೇ ಇಲ್ಲ. ಡಿಭಕನೂ ಸೋಲ್ಲಿಲ್ಲ, ಸಾತ್ಯಕಿಯೂ ಸೋಲ್ಲಿಲ್ಲ. ಕಡೆಗೆ ಪರಸ್ಪರಾಂತರೈಷಿಣೌ ನ ಚಾಂತರಂ ವ್ಯಪಶ್ಯತಾಂ ತಥೋ ವಿಹಾಯ ಸಂಗರಂ ಗತೋ ನಿರರ್ಥಕಂತ್ವಿತಿ. ಕಡೆಗೆ ಯುದ್ಧ ಮಾಡಿ ಇಬ್ಬರು ಸೋಲಲ್ಲ ಅಂತಂದರೆ ಯುದ್ಧ ಮಾಡೇನು ಪ್ರಯೋಜನ? ದುರು ನೋಡಿಕೊಂಡು ಅವನ ಪಾಡಿಗೆ ಅವನು ಹೋದ, ಇವ್ರ ಪಾಡಿಗೆ ಇವನು ಹೋದ. ಯಾಕೆಂದರೆ ಯುದ್ಧ ಮಾಡಿ ಪ್ರಯೋಜನ ಇಲ್ಲ. ತತಸ್ಸ ಹಂಸ ಸಂಯುತೋ ಜಗಾಮ ಯೋದ್ಧುಮಚ್ಯುತಂ ಕ್ಷಣೇನ ತೌ ನಿರಾಯುಧೌ ಚಕಾರ ಕೇಶವಪ್ಪರೈಹಿ. ಆಮೇಲೆ ಡಿಭಕ ಹಂಸನ ಜೊತೆಗೂಡಿ ದೇವರ ಬಳಿ ಯುದ್ಧ ಮಾಡಲಿಕ್ಕೆ ಹೋದ. ದೇವರು ಒಂದು ಕ್ಷಣದಲ್ಲಿ ನಿರಾಯುಧೌ ಚಕಾರ, ಅವರ ಆಯುಧವನ್ನು ಕತ್ತರಿಸಿದ. ಹತಂಚ ಸೈನ್ಯಮೇಶಯೋ ಏತಯೋ ಚತುರ್ಥ ಭಾಗಶೇಷಿತಂ ಕ್ಷಣೇನ ಕೇಚವೇನ ತದ್ಭಯಾದಪೇಯ ತುಶ್ಚತೌ. ದೇವರು 3/4 ಭಾಗ ಸೈನ್ಯವನ್ನು ನಾಶ ಮಾಡಿಬಿಟ್ಟ. 21 ಅಕ್ಷೋಹಿಣಿ ಸೈನ್ಯ ಹಿಡ್ಕೊಂಡು ಬಂದಿದ್ದರು, ಅದರಲ್ಲಿ 3/4 ಭಾಗ ನಾಶ ಆಯಿತು. ಇನ್ನು 1/4, 4ನೇ 1 ಭಾಗ ಮಾತ್ರ ಉಳಿದಿತ್ತು. ಆವಾಗ ಅವರು ಓಡಿ ಹೋದರು. ಅಷ್ಟು ಹೊತ್ತಿಗೆ ರಾತ್ರಿಯಾಗಿತ್ತು. ಸ ಪುಷ್ಕರೆ ಕ್ಷಣಸ್ತದಾ ಸುರೈರ್ನುತೋಥ ಪುಷ್ಕರೆ ಉವಾಸತಾಂ ನಿಶಾಂ ಪ್ರಭು ಸ ಯಾದವೋ ಮಿತಪ್ರಭಃ. ಆ ರಾತ್ರಿ ದೇವರು ಸುಖವಾಗಿ ಅಲ್ಲಿ ಕಳೆದ. ಪ್ರಭಾಸದಲ್ಲಿ ಯುದ್ಧಕ್ಕೆ ಅಂತ ಹೋಗಿದ್ದು, ಸಂಜೆಯ ತನಕ ಯುದ್ಧ ಮಾಡಿ ಶತ್ರುಗಳ 3/4 ಭಾಗ ಸೈನ್ಯವನ್ನು ಹೊಡೆದು ಆ ರಾತ್ರಿ ಮುನಿಗಳ ಜೊತೆಗೆ ಸುಖವಾಗಿ ಕಾಲ ಕಳೆದ. ಪರೇ ದಿನೇ ಜನಾರ್ದನ ನೃಪಾತ್ಮಜೌ ಪ್ರವಿದೃತೌ ಯಮಸ್ವಸು ತಟೆ ಪ್ರಭು ಸಮಾಸಸಾದ ಪೃಷ್ಠತಃ. ಮಾರನೇ ದಿವಸ ಬೆಳಗ್ಗೆ ಬೇಗ ಎದ್ದು ನಿತ್ಯಕೃತ್ಯಾದಿಗಳನ್ನು ತೀರಿಸಿಕೊಂಡು ಅವರ ಬೆನ್ನ ಹಿಂದೆ ಓಡಿದ. ಓಡಿದಾಗ ಯಮುನಾ ನದಿಯ ತೀರದಲ್ಲಿ ಅವರನ್ನು ಸೇರಿಕೊಂಡ. ಅವರು ಯಮುನಾ ನದಿ ತೀರದ ತನಕ ಓಡಿ ಬಂದಿದ್ದರು. ಇವನು ವೇಗವಾಗಿ ಆ ದೂರವನ್ನು ಕವರ್ ಮಾಡಿ ಅಲ್ಲಿಗೆ ಬಂದ. ಸರೌಹಿಣೇಯ ಸಂಯುತಃ ಸಮನ್ವಿತಶ್ಚ ಸೇನೆಯ ಸ್ವಶಿಷ್ಟ ಸೇನೆಯಾವೃತೌ ಪಲಾಯಿನ ವವಾರಯತ್. ಅವರು ಮುಂದೆ ಓಡಲಿಕ್ಕೆ ಹೋದರೆ ಆಚೆಯಿಂದ ಬಲರಾಮನನ್ನು ಕಳಿಸಿದ್ದ ದೇವರು. ಬಲರಾಮ ಆಚೆಯಿಂದ, ಹಿಂದ್ಗಡೆಯಿಂದ ಕೃಷ್ಣ. ಇಬ್ಬರು ಬಂದಾಗ ಹಂಸ ಡಿಭಕರು ಅನಿವಾರ್ಯವಾಗಿ ಯುದ್ಧ ಮಾಡಬೇಕಾಯಿತು. ನಿವೃತ್ಯತೌ ಸ್ವಸೇನೆಯ ಶರೋತ್ತಮೈರ್ವವರ್ಷತು ಸುಕೋಪಿತೌ ಸಮಸ್ತಶಃ ಯದೂನ್ ಅವಾರ್ಯ ಪೌರುಷವು. ಇನ್ಯಾವ ದಾರಿಯೂ ಇಲ್ಲ ಅಂತಾದಾಗ ಬೆಕ್ಕಿನ ಮರಿಯೇ ತಿರುಗಿ ಬೀಳುತ್ತೆ. ಅಂಥದ್ರಲ್ಲಿ ಇವರು ದೊಡ್ಡ ದೈತ್ಯರು, ಅವಾರ್ಯ ಪೌರುಷವು, ಪರಾಕ್ರಮಿಗಳು ಯುದ್ಧ ಮಾಡಲಿಕ್ಕೆ ಶುರು ಮಾಡಿದರು. ಅಥಾಸ ಸಾಧ ಹಂಸಕಃ ಹಲಾಯುಧಂ ಮಹಾಧನು ಅನಂತರೋಸ್ಯ ಚಾಸ್ಯ ಸಾತ್ಯಕಿಂ ಗದಂ ಚ ಸರ್ವಸೈನಿಕಾನ್. ಆಮೇಲೆ ಹಂಸ ಬಲರಾಮನನ್ನು ಎದುರಿಸಿದ. ಡಿಭಕ ಸಾತ್ಯಕಿ ಗದ ಎಲ್ಲ ಸೈನಿಕರನ್ನು ಎದುರಿಸಿದ. ಸಸಾತ್ಯಕಿಂ ನಿರಾಯುಧಂ ವಿವಾಹನಂ ವಿವರ್ಮಕಂ. ಸಾತ್ಯಕಿಯ ಆಯುಧವನ್ನು ಕತ್ತರಿಸಿದ, ಕವಚವನ್ನು ಕತ್ತರಿಸಿದ, ಅವನ ವಾಹನವನ್ನು ಕತ್ತರಿಸಿದ. ವ್ಯಧಾದ್ ಗದಂಚ ತೌರಣಂ ವಿಹಾಯ ಹಾಪ ಜಗ್ಮತು. ಹಾಗೆ ಪರಮಾತ್ಮನ ತಮ್ಮ ಗದ ಅಂತ ಇದ್ನಲ್ಲ, ಅವನನ್ನು ಸೋಲಿಸಿದ. ಸಾತ್ಯಕಿ ಮತ್ತು ಗದ ಇಬ್ಬರು ಪಲಾಯನ ಮಾಡಿಬಿಟ್ರು. ವಿಧೂಯ ಸೈನಿಕಾಂಶ್ಚ ಸಹ ಪ್ರಗೃಹ್ಯ ಚಾಪಮಾತತಂ ಹರಿಂ ಜಗಾಮ ಚೋನ್ನದನ್ ಮಹಾಸ್ತ್ರ ಶಸ್ತ್ರವರ್ಷಣ. ಡಿಭಕನಿಗೆ ಉತ್ಸಾಹ ಬಂತು. ಇನ್ನು ದೇವರನ್ನೂ ಗೆಲ್ತೇನೆ ಅಂತ ಹೇಳಿ ಕೃಷ್ಣನ ಬಳಿ ಯುದ್ಧ ಮಾಡಲಿಕ್ಕೆ ಶುರು ಮಾಡಿದ. ತಮಾಶು ಕೇಶವೋರ್ಯ ಸಮಸ್ತ ಸಾಧನೋಜ್ಜಿತಂ ಕ್ಷಣಾಚಕಾರ ಸೋಪ್ಯಗಾದ್ ವಿಸೃಜ್ಯತಂ ಹಲಾಯುಧಂ. ಅಷ್ಟು ಹೊತ್ತಿಗೆ ಕೃಷ್ಣ ಡಿಭಕನ ಎಲ್ಲ ಸಾಮಗ್ರಿಗಳನ್ನು ನಾಶ ಮಾಡಿದ.
ಇತ್ತ ಹಲಾಯುಧೋ ನಿರಾಯುಧಂ ವಿಧಾಯ ಹಂಸಮೋಜಸ. ಡಿಭಕನನ್ನು ಕೃಷ್ಣ ಎದುರಿಸಿದ, ಹಾಗೆ ಹಂಸನನ್ನು ಬಲರಾಮ ಎದುರಿಸಿದ. ವಿಕೃಷ್ಟಚಾಪ ಆತತಂ ದದರ್ಶ ಚಾಸ್ಯ ಚಾನುಜಂ. ಯಾವಾಗ ಯುದ್ಧ ಮಾಡ್ತಾ ಇದ್ದ ಅಷ್ಟು ಹೊತ್ತಿಗೆ ಡಿಭಕ ಓಡಿ ಬಂದ. ಸಹಂಸ ಆಶು ಕಾರ್ಮುಕಂ ಪುನಃ ಪ್ರಗೃಶ್ಯ ತಂಬಲಂ ಯದಾಸಸಾದ ಕೇಶವೋ ನ್ಯವಾರಯತ್ ತಮೋಜಸ. ಮತ್ತೆ ಎಲ್ಲ ಆಯುಧಗಳನ್ನು ತೆಗೆದುಕೊಂಡು ಬಂದಾಗ ಕೃಷ್ಣ ಮತ್ತೆ ಎದುರುಗೊಂಡ. ಈ ಸರ್ತಿ ಶಿನೇಸುತಾತ್ಮಜ ಸಾತ್ಯಕಿ ಶಿಬಿರಕ್ಕೆ ಹೋಗಿ ಮದ್ದೆಲ್ಲ ಹಚ್ಚಿಕೊಂಡು ಕವಚವನ್ನು ತೊಟ್ಟು ರಥವನ್ನು ಏರಿ ಯುದ್ಧಕ್ಕೆ ಅಂತ ಬಂದ. ರಥಾಂತರಂ ಸಮಾಸ್ಥಿತ ಜಗಾಮ ತಾತಮಸ್ಯ ಚ. ಈ ಸರ್ತಿ ಬ್ರಹ್ಮದತ್ತನನ್ನೇ ಎದುರಿಸಿದ. ವಯೋಗತ ಪಿತಾತಯೋ ಯುಯೋಧ ತೇನ ವೃಷ್ಣಿನ ಶರಂಚ ಕಂಠಕೂಬರೇ ವ್ಯಸರ್ಜಯತ್ಸ ಸಾತ್ಯಕೇಹೇ. ಯುದ್ಧ ಮಾಡ್ತಾ 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 ಆ ಮುದುಕ ಹಂಸದ ಇವನು ಬ್ರಹ್ಮದತ್ತ ಕಂಠಕೂಬರ ಅಂದರೆ ಈ ಜಾಗ ಸಾತ್ಯಕಿಗೆ ಇಲ್ಲಿ ಹೊಡೆದ. ವಯೋಗತಃ ಪಿತಾತಯೋ ಸಸಾತ್ಯಕಿರ್ದೃಢಾಹತಃ ಜಗಾಮ ಮೋಹಮಾಶು ಚ ಸುಲಬ್ಧ ಸಂಜ್ಞ ಉತ್ಥಿತಃ ಸಮಾದದೀರ್ಧ ಚಂದ್ರಕಂ. ವಯಸ್ಸಾದರೂ ಕೂಡ ಬ್ರಹ್ಮದತ್ತನ ಪೆಟ್ಟು ತಡೆಯಲಾಗದೆ ಬಿದ್ದ. ಸ್ವಲ್ಪ ಕಾಲದಲ್ಲಿಯೇ ಮೂರ್ಛೆಯಿಂದ ಎದ್ದ. ಅರ್ಧಚಂದ್ರಕಂ ಸಮಾದದೆ. ಅರ್ಧಚಂದ್ರಾಕೃತಿಯ ಬಾಣವನ್ನು ತೆಗೆದುಕೊಂಡ ಸಾತ್ಯಕಿ. ಸತೇನ ತಚ್ಛಿರೋ ಬಲಿ ಚಕರ್ತ ಶುಕ್ಲಮೂರ್ಧಜಂ ಯದಂಬಯಾಭಿಕಾಮಿತಂ ಪುರಾಪಪಾತ ತತ್ಕ್ಷಿತೌ. ಸಾತ್ಯಕಿ ಅವನ ತಲೆಯನ್ನು ಕತ್ತರಿಸಿದ. ಆಚಾರ್ಯರು ಇಲ್ಲಿ ಹೇಳ್ತಾರೆ ಯದಂಬಯ ಅಭಿಕಾಮಿತಂ, ಯಾವುದನ್ನು ಅಂಬೆ ಪ್ರೀತಿಸಿದ್ದಳೋ ಅಂತಹ ಬ್ರಹ್ಮದತ್ತನ ತಲೆ ಕತ್ತರಿಸಿವಿತ್ತು ಅಂತ ಇಲ್ಲಿ ಹೇಳ್ತಾರೆ. ಅಂದರೆ ಸಾಲ್ವ ಭೀಷ್ಮಾಚಾರ್ಯರಿಂದ ಸೋತ, ಸಾಲ್ವ ಮದುವೆಯಾಗಬೇಕು ಅಂತ ಇದ್ದ ಅಂತ ಹೇಳಿ ಮಹಾಭಾರತದ ಆದಿಪರ್ವದಲ್ಲೆಲ್ಲ ಬಂದಿದೆ. ನಮಗೆ ಹರಿವಂಶ ಆಮೇಲೆ ಭಾಗವತ ಎಲ್ಲ ನೋಡ್ತಾ ಇದ್ದರೆ ಎಷ್ಟು ಜನ ಸಾಲ್ವರು ಅಂಬೆ ಪ್ರೀತಿಸಿದ್ದು ಯಾರನ್ನ ಗೊತ್ತೇ ಆಗಲಿಲ್ಲ ನಮಗೆ. ಸಮಸ್ಯೆ ಅರ್ಥ ಆಯ್ತಲ್ಲ. ಹರಿವಂಶದಲ್ಲಿ, ಭಾಗವತದಲ್ಲಿ, ವಿಷ್ಣು ಪುರಾಣದಲ್ಲಿ, ಆಮೇಲೆ ವನಪರ್ವದಲ್ಲಿ ಸಾಲ್ವರು ಬರ್ತಾರೆ. ಎಲ್ಲರನ್ನೂ ಸಾಲ್ವ ಅಂತಲೇ ಕರೆಯೋದು. ಸಾಲ್ವ ದೇಶದ ಒಡೆಯ ಸಾಲ್ವ. ಆದಿಪರ್ವದಲ್ಲಿ ಅಂಬೆಯನ್ನು ಪ್ರೀತಿಸಿದ ಸಾಲ್ವ ಯಾರು? ಹಂಸನೋ, ಡಿಭಕನೋ, ಸೌಭ ಸಾಲ್ವನೋ, ಯಾರವನು? ಅದಕ್ಕೆ ಮಧ್ವಾಚಾರ್ಯರು ನಿರ್ಣಯ ಕೊಟ್ಟರು, ಅಪ್ಪ ಅಂಬೆ ಪ್ರೀತಿಸಿದ್ದು ಅಪ್ಪ ಸಾಲ್ವನನ್ನ, ಬ್ರಹ್ಮದತ್ತನನ್ನ, ಸೌಭ ಸಾಲ್ವನನ್ನಲ್ಲ. ಅದಕ್ಕೆ ಅಲ್ಲಿ ಹಿಂದೆ ನಿರ್ಣಯ ಕೊಟ್ಟಿದ್ದು. ಭೀಷ್ಮಾಚಾರ್ಯರು ಬ್ರಹ್ಮದತ್ತನನ್ನು ಗೆದ್ದಾಗ ಸಾಲ್ವ ಯಾಕೆ ಬರಲಿಲ್ಲ ಅಂದರೆ ತಪಸ್ ಮಾಡಲಿಕ್ಕೆ ಹೋಗಿದ್ದ, ಅದರಿಂದಾಗಿ ಬರಲಿಲ್ಲ. ಇಲ್ಲ ಅಂದರೆ ಸೌಭ ಸಾಲ್ವನ ಮುಂದೆ ಭೀಷ್ಮರ ಆಟ ನಡೀತಾ ಇರಲಿಲ್ಲ. ಕಾರಣ ಏನು ಅಂದರೆ ಅವನಿಗೆ ವರ ಇದೆ. ಆದ್ದರಿಂದಾಗಿ ಬ್ರಹ್ಮದತ್ತನ ಮಗ, ಅವನು ಮೊದಲನೇ ಮಗ. ಹಂಸ ಮತ್ತು ಡಿಭಕರಿದ್ದಾರಲ್ಲ, ಅವರು ಕ್ರಮೇಣ 3ನೇ 4ನೇ ಮಕ್ಕಳು. ಇನ್ನೂ ಉತ್ತರಾಧಿಕಾರಿ ಯಾರು ಅಂತ ತೀರ್ಮಾನ ಆಗಿರಲಿಲ್ಲ. ಕಾರಣ ಏನು ಅಂದರೆ ಇನ್ನು ಬದುಕಿದ್ದ ಅವನು ಬ್ರಹ್ಮದತ್ತ. ಬ್ರಹ್ಮದತ್ತ ಸತ್ತ ಮೇಲೆ ಉತ್ತರಾಧಿಕಾರದ ಪ್ರಶ್ನೆನೇ ಬರಲಿಲ್ಲ. ಇವರಿಬ್ಬರು ಉತ್ತರಾಧಿಕಾರಕ್ಕಿಲ್ಲೇ ಇರಲಿಲ್ಲ. ಉಳಿದವನೇ ಒಬ್ಬ ಸೌಭ ಸಾಲ್ವ. ಹೀಗೆ ಪುರಾಣ ಓದುವಾಗ ಮೂಡುವ ಗೊಂದಲವನ್ನು ಸಮರ್ಥವಾಗಿ ಪರಿಹಾರ ಮಾಡೋರು ಮಧ್ವಾಚಾರ್ಯರು. ಅದಕ್ಕೆ ಇಲ್ಲಿ ಹೇಳಿದ್ದು ಯದಂಬಯಾಭಿಕಾಮಿತಂ ಅಂತ. ಇರಲಿ, ಕಥೆಗೆ ವಾಪಸ್ ಬರೋಣ. ನದನ್ಶ್ಚ ಸಾತ್ಯಕಿರಿಹಿರ ಹರೇ ಜಗಾಮ ಪಾರ್ಶ್ವಮುದ್ಧತಃ ಬಲೋಪಿ ಹಂಸಕಾನುಜಂ ಯುಯೋಧ ಸೇನಯಾಯುತಂ. ಸಾತ್ಯಕಿ ವಿಜಯೋತ್ಸಾಹದಿಂದ ದೇವರ ಬಳಿಗೆ ಹೋದ. ಬಲರಾಮ ಕೂಡ ಡಿಭಕನನ್ನು ಹೊಡೆದಾಡಿದ. ಹರಿಸ್ತು ಹಂಸಮುಲ್ಬಣೈ ಶರೈ ಸಮರ್ದಯನ್ ಬಲಂ ಜಘಾನತಸ್ಯ ಸರ್ವಶೋ ನ ಕಶ್ಚಿದತ್ರ ಶೇಷಿತಃ. ಹಂಸನೊಡನೆ ಹೋರಾಡ್ತಾ ಶ್ರೀಕೃಷ್ಣ ಆ ಸೇನೆಯಲ್ಲಿ ಎಲ್ಲರನ್ನ ಕೊಂದುಬಿಟ್ಟ. ಇನ್ಯಾರೂ ಇಲ್ಲ, ಉಳಿದವರೇ ಇಬ್ಬರು, ಹಂಸ ಮತ್ತು ಡಿಭಕ.
ಸ ಏಕ ಏವ ಕೇಶವಂ ಮಹಾಸ್ತ್ರಮುಕ್ಸಸಾರಃ ನಿವಾರ್ಯತಾನಿ ಸರ್ವಶೋ ಹರಿರ್ನಿಜಾಸ್ತ್ರಮಾದದೇ. ಆ ಹಂಸ ಏನು ಮಾಡಿದ? ಒಬ್ಬನೇ ಬಹಳ ಅಸ್ತ್ರಗಳನ್ನು ಎಸೆಯುತ್ತಾ ದೇವರನ್ನು ಎದುರಿಸಿದ. ದೇವರೇನು ಮಾಡಿದ? ಆ ಎಲ್ಲ ಅಸ್ತ್ರಗಳನ್ನು ನಿವಾರಿಸಿ ನಾರಾಯಣಾಸ್ತ್ರವನ್ನು ತೆಗೆದ. ಸ ವೈಷ್ಣವಾಸ್ತ್ರ ಮುದ್ಯತಂ ನಿರೀಕ್ಷಯಾನತೋ ಮಹೀಂ ಗತಪರಾದ್ರವದ್ಭಯಾತ್ ಪಪಾತ ಯಾಮುನೋದಕೆ. ಯಾವಾಗ ದೇವರು ನಾರಾಯಣಾಸ್ತ್ರವನ್ನು ತೆಗೆದ, ಬಿಲ್ಲಿಗೆ ಹೂಡಿದ, ಗಡಗಡ ನಡುಗಲಿಕ್ಕೆ ಶುರುವಾಯಿತು ಅವನ ಮೈ. ಭಯದಿಂದ ಓಡಿದ. ಗಾಬರಿಯಲ್ಲಿ ಯಮುನಾ ನದಿ ಇರೋದನ್ನು ಮರೆತ. ಅದ್ರ ಮೇಲೆ ಹೋಗಿ ದಬಕ್ಕಂದು ಬಿದ್ದೋದ. ವರಾಸ್ತ್ರಪಾಣಿರೀಶ್ವರ ಪದಾಹನಚ್ಚಿರಸ್ಯ ಮುಂ ಸಮೂರ್ಛಿತೋ ಮುಖೇ ಪತನ್ ಮಹಾಭುಜಂಗಮಸ್ಯ ಚ. ದೇವರು ಅವನು ಜಿಗದಲ್ಲಿಗೆ ಜಿಗಿದ. ಕಾಲಿನಿಂದ ಅವನ ತಲೆಯನ್ನು ತುಳಿದ ನೀರಿನ ಒಳಗಡೆ. ಅಲ್ಲೊಂದು ದೊಡ್ಡ ಹಾವಿತ್ತು. ಆ ಹಾವಿನ ಒಳಗಡೆ ಬಿದ್ದೋದ ಹಂಸ. ಸಧಾರ್ತರಾಷ್ಟ್ರ ಕೋದರೆ ಯಥಾ ತಮೋಂಧಮೇ ಇವಾನ್ ತಥಾ ಸುದುಃಖ ಸಂಯುತೋ ವಸನ್ಮನೋಃಪುರಿ ಪರಂಬ್ರಿಯೇತ್. ಅವನು ಇವತ್ತಿಗೂ ಬದುಕಿದ್ದಾನೆ. ದುಃಖವನ್ನು ಉಣ್ಣುತ್ತಾ ಮನ್ವಂತರ ಆದ್ಮೇಲೆ ಸಾಯ್ತಾನೆ ಹಂಸ. ತತೋಂಧಮೇವ ತತ್ತಮೋ ಹರಿರ್ದ್ವಿಡೇತಿ ನಿಶ್ಚಯಾತ್ ತದಾಸ್ಯ ಚಾನುಜೋಗ್ರಜಂ ವಿಮಾರ್ಗಯನ್ ಜಲೇ ಪತತ್. ಅಲ್ಲಿಂದ ಸತ್ತ ಮೇಲೆ ಮತ್ತೆ ಅಂಧಂತಮಸ್ಸು. ಈ ದುಃಖದಿಂದ ಇನ್ನಷ್ಟು ದುಃಖಕ್ಕೆ, ಬೆಂಕಿಯಿಂದ ಬಾಣಾಲೆಗೆ ಅಂತಾರಲ್ಲ ಹಾಗೆ. ವಿಹಾಯ ರೋಹಿಣಿ ಸುತಂ. ದೇವರನ್ನು ದ್ವೇಷ ಮಾಡುವವರು ಹೀಗೆ ದುಃಖವನ್ನು ಅನುಭವಿಸ್ತಾರೆ. ಕಾರಣ ಏನು ಅಂದರೆ ಅದು ದ್ವೇಷ ಅಂತನ್ನೋ ಪ್ರಶ್ನೆ ಅಲ್ಲ. ದೇವರು ಸುಖಸ್ವರೂಪ. ಸುಖಸ್ವರೂಪನಾದ ದೇವರನ್ನು ದ್ವೇಷ ಮಾಡಿದ್ರೆ ಅದು ಬೇಡ ಅಂತಾಯಿತು. ಮತ್ತಿನ್ಯಾವುದು ಆಯ್ಕೆ ಇರೋ? ದುಃಖ ಮಾತ್ರ. ಹಾಗೆ ಇದು ದೇವರು ನೋಡಿ ದ್ವೇಷ. ಜನಸಾಮಾನ್ಯರಲ್ಲೇ ದ್ವೇಷ ಇರಲ್ಲ, ಇನ್ನು ದೇವರಲ್ಲಿ ದ್ವೇಷ ಇದೆ ಅಂತ ಯಾರೂ ಅಂದುಕೊಳ್ಬೇಡಿ. ಕಾರಣ ಏನು ಅಂದರೆ ಸುಖಸ್ವರೂಪನಾದ ದೇವರನ್ನು ದ್ವೇಷಿಸಿದರೆ ಇದೊಂದೇ ಆಯ್ಕೆ ಇರೋದು, ದುಃಖ. ವಿಹಾಯ ರೋಹಿಣಿ ಸುತಂ ಜಲೇ ನಿಮಜ್ಜ ಮಾರ್ಗಯನ್ ಅಪಶ್ಯಮಾನ ಆತ್ಮನೋ ವ್ಯಪಾಟಯಚ್ಚ ಕಾಕುದಂ. ರೋಹಿಣಿ ಸುತಂ ವಿಹಾಯ, ಬಲರಾಮನನ್ನು ತೊರೆದು ಯುದ್ಧ ಮಾಡ್ತಾ ಇದ್ನಲ್ಲ ಡಿಭಕ, ಎಲ್ಲಿ ಹೋದ ಅಂತ, ಅಣ್ಣ ಎಲ್ಲಿ ಹೋದ ಅಂತ ಅವನಿಗೆ ಗಾಬರಿ ಆಯಿತು. ಅಣ್ಣನ ಮೇಲೆ ಅಷ್ಟು ಪ್ರೀತಿ. ಬಲರಾಮನ ಜೊತೆಗೆ ಯುದ್ಧ ಮಾಡ್ತಾ ಇದ್ದ ಡಿಭಕ ಬಿಟ್ಟು ನೀರಿನಲ್ಲಿ ಮುಳುಗಿದ. ಎಲ್ಲಿಯೂ ಕಾಣಲಿಲ್ಲ. ಹಾವಿತ್ತು, ಹಾವಿನೊಳಗಡೆ ಅಣ್ಣ ಇದ್ದಾನೆ ಅಂತ ಕಲ್ಪನೆ ಇಲ್ಲ ಅವನಿಗೆ. ವ್ಯಪಾಟ ಎಚ್ಚ ಕಾಕುದಂ, ತನ್ನ ಕಿರುನಾಲಿಗೆಯನ್ನು ಕಿತ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ವಿಹಾಯ ದೇಹ ಮುಲ್ಬಣಂ ತಮೋವತಾರ್ಯ ಚಾಗ್ರಜಂ ಪ್ರತೀಕ್ಷಮಾಣ ಉಲ್ಬಣಂ ಸಮತ್ತಿ ತತ್ಸುಖೇತರಂ. ಹೀಗೆ ದೇವರು ಅವನ ಪರಾಕ್ರಮದಿಂದ ದುರ್ವಾಸರನ್ನು ಸಂತೋಷಗೊಳಿಸ್ತಾ ಇದ್ದ. ಇವರೋ ದೇಹವನ್ನು ಬಿಟ್ಟು ನರಕಕ್ಕೆ ಹೋಗಿ ಅಲ್ಲಿ ದುಃಖವನ್ನು ಅನುಭವಿಸ್ತಾ ಅಣ್ಣನ ದಾರಿಯನ್ನು ಕಾಯ್ತಾ ಇರ್ತಾನೆ. ತಥೋ ಹರಿರ್ಬಲೈರ್ಯುತೋ ಬಲಾನ್ವಿತೋ ಮುನೀಶ್ವರೈ ಸಮಂ ಕುಶಸ್ಥಲೀಂ ಯಯೌ ಸ್ತುತಕ್ಕ ಶಂಕರಾದಿಭಿ. ಆಮೇಲೆ ದೇವರು ಎಲ್ಲ ಮುನಿಗಳಿಂದ ಸ್ತುತನಾಗಿ ಕಶಂಕರಾದಿಭಿ, ಕ ಅಂತಂದರೆ ಬ್ರಹ್ಮ, ಶಂಕರ ಅಂದರೆ ಸದಾಶಿವ, ಬ್ರಹ್ಮರುದ್ರಾದಿಗಳಿಂದ ಸ್ತೋತ್ರವನ್ನು ಕೈಗೊಳ್ಳುತ್ತಾ ಕುಶಸ್ಥಲೀಂ ಯಯೌ ದ್ವಾರಕೆಗೆ ತೆರಳಿದ. ಸ್ವಕೀಯ ಪಾದ ಪಲ್ಲವಾಶ್ರಯಂ ಜನಂ ಪ್ರಹರ್ಷಯನ್ ಉವಾಸ ನಿತ್ಯ ಸತ್ಸು ಕಾರಣವೋರ ಮಾಪತಿರ್ಗೃಹೇ. ತನ್ನ ಭಕ್ತರನ್ನು ಆನಂದಗೊಳಿಸುತ್ತಾ ಸುಖವಾಗಿ ಮನೆಯಲ್ಲಿ ವಾಸ ಮಾಡಿದ ಅನ್ನುವಲ್ಲಿಗೆ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ವಿರಚಿತೆ ಶ್ರೀ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಹಂಸಡಿಭಕ ವಧೋ ನಾಮ ಸಪ್ತದಶೋಧ್ಯಾಯ. ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೆ ನಿರ್ಣಯ ಭಾವಚಂದ್ರಿಕಾಖ್ಯಾನೆ ಗತಂ ಸಪ್ತಮದಶಾಧ್ಯಾಯ ವಿವರಣಂ ಸತಾಂ ಹೃದಯಾಭರಣಂ. ಇಲ್ಲಿ 17ನೆಯ ಅಧ್ಯಾಯ ಮುಗಿದಿದೆ. ದೇವರು ಹಂಸಡಿಭಕರನ್ನು ಕೊಲ್ಲುವಷ್ಟೊತ್ತಿಗೆ ಪಾಂಡವರ ವಿದ್ಯಾಭ್ಯಾಸ ಮುಗಿತು.
ಅಲ್ಲಿ ಏನಾಗ್ತಾ ಇತ್ತು? ಕೃಷ್ಣನ ಜೀವನದಲ್ಲಿ ಹಂಸಡಿಭಕರನ್ನು ಎದುರಿಸಿದ್ದು, ದುರ್ವಾಸರ ಸಮಾಶ್ವಾಸನ ಮೊದಲಾದವುಗಳೆಲ್ಲ ಆಗ್ತಾ ಇರುವಾಗ ಪಾಂಡವರ ಜೀವನದಲ್ಲಿ ಏನಾಗ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದು 18ನೇ ಅಧ್ಯಾಯ. ಈ 18ನೇ ಅಧ್ಯಾಯವನ್ನು ಭೀಮಾರ್ಜುನ ದಿಗ್ವಿಜಯ ಅಂತ ಕರೀತಾರೆ. ಈ 18ನೇ ಅಧ್ಯಾಯ ಬಹಳ ವಿಶಿಷ್ಟ. ಅದನ್ನು ನಾವು ನೋಡೋಣ. ಈ 17ನೇ ಅಧ್ಯಾಯದಲ್ಲಿ ದೇವರು ಕಾಲನಿಯಾಮಕ ಹೇಗೆ ಅನ್ನೋದನ್ನು ತೋರಿಸಿದ್ರು. ಕಾಲದ ಅನೇಕ ಆಯಾಮಗಳು ಇಲ್ಲಿ ಬಂದಿದೆ. ಒಂದೊಂದು ಅಧ್ಯಾಯವು ಒಂದೊಂದು ವಿಶಿಷ್ಟವಾದ ಕಾನ್ಸೆಪ್ಟನ್ನು ನಮಗೆ ಕಟ್ಟಿಕೊಡುತ್ತೆ. ಮುಂದೆಯೂ ಕೂಡ ನೋಡುವಾಗ ಬೇರೆ ಬೇರೆ ಆಚಾರ್ಯರ ಒಂದು ವಿವಕ್ಷೆ, ಅಭಿಪ್ರಾಯ ನಮಗೆ ಸ್ಪಷ್ಟ ಆಗಲಿ ಅಂತ ಕೇಳ್ತಾ 18ನೇ ಅಧ್ಯಾಯದ ಕಡೆಗೆ ಹೋದರೆ ಅಲ್ಲಿ ಹೇಳ್ತಾರೆ, ಯದಾ ರಾಮಾದವಾಪ್ತಾನಿ ದಿವ್ಯಾಸ್ತ್ರಾಣಿ ಪ್ರಪೇದಿರೇ ದ್ರೋಣಾತ್ ಕುಮಾರಾಸ್ತೇಶ್ವಾಸೈತ್ ಸರ್ವೇಶ್ವಪ್ಯಧಿಕೋರ್ಜುನ. ಪರಶುರಾಮನಿಂದ ಪಡೆದ ಅಷ್ಟೂ ಅಸ್ತ್ರಗಳನ್ನು ದ್ರೋಣಾಚಾರ್ಯರು ಎಲ್ಲ ಕ್ಷತ್ರಿಯ ಕುಮಾರರಲ್ಲಿ ಹಂಚಿದರು. ಅದರಲ್ಲಿ ಪಿಲ್ಗಾರರಲ್ಲಿ ಅಗ್ರಗಣ್ಯನಾದವ ಅರ್ಜುನ. ಸರ್ವೇಶ್ವಪಿ ಅಧಿಕ ಅರ್ಜುನ. ಭೀಮಸೇನನ ಕಥೆ ಏನು? ನಿಜ ಪ್ರತಿಭಯಾಜಾನನ್ ಸರ್ವಾಸ್ತ್ರಾಣಿ ತಥೋಧಿಕಂ ನಾಸ್ತ್ರಯುದ್ಧಂ ಕ್ವಚಿತ್ ಭೀಮಃ ಮನ್ಯತೆ ಧರ್ಮಮಂಜಸ. ನಿಜ ಪ್ರತಿಭಯಾಜಾನನ್, ಭೀಮಸೇನನಿಗೆ ಬೇರೊಬ್ಬರ ಟ್ಯೂಷನ್ನಿನ ಅಗತ್ಯ ಇಲ್ಲ. ಯಾಕೆಂದರೆ ಅವನ ಇಂಟ್ಯೂಷನ್ ಅಷ್ಟು ಸ್ಟ್ರಾಂಗ್. ನಿಜ ಪ್ರತಿಭಯಾಜಾನನ್, ಸಹಜವಾದ ಪ್ರತಿಭೆ, ಆಂತರಿಕವಾದ ಪ್ರಜ್ಞೆ. ಅದರಿಂದ ಅವನಿಗೆ ಸೆಕೆಂಡ್ರಿ ಸೋರ್ಸ್ ಬೇಡವೇ ಬೇಡ, ನೇರವಾಗಿ ಎಲ್ಲವನ್ನ ಅವನು ತಿಳ್ಕೊಳ್ತಾನೆ. ಸರ್ವಾಸ್ತ್ರಾಣಿ ತಥೋಧಿಕಂ ಜಾನನ್, ದ್ರೋಣಾಚಾರ್ಯರು ಬೇರೆಯವ್ರಿಗೆ ಹೇಳಿಕೊಟ್ಟದ್ದಕ್ಕಿಂತ ಹೆಚ್ಚೇ ಗೊತ್ತು. ಆದರೆ ಅಸ್ತ್ರಯುದ್ಧದಲ್ಲಿ ಭೀಮಸೇನಿಗೆ ಇಂಟ್ರೆಸ್ಟ್ ಇಲ್ಲ. ನಾಸ್ತ್ರಯುದ್ಧಂ, ಯಾಕೆ? ಮನ್ಯತೆ ಧರ್ಮ ಮಂಜಸ, ಅದು ಧರ್ಮವೇ ಅಲ್ಲ. ಯಾಕೆ ಧರ್ಮ ಅಲ್ಲ? ನಹಿ ಭಾಗವತೋ ಧರ್ಮ ದೇವತಾಭ್ಯುಪಯಾಚನಂ, ತನಗಾಗಿ ದೇವರನ್ನು ಕೇಳುವುದು ಭಾಗವತ ಧರ್ಮ ಅಲ್ಲ. ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪಿ ಕ್ವಚಿತ್ ನಾಕಾಂಕ್ಷ್ಯಂ. ದೇವರನ್ನು ಪ್ರೀತಿಸೋದು ಅಂದರೆ ಯಾವ ಪರಿ? ಅದು ಭೀಮಸೇನನ ಹಾಗೆ ಪ್ರೀತಿಸಬೇಕು. ಅವನು ಜ್ಞಾನ, ಭಕ್ತಿ, ಪರಮಾತ್ಮನ ಪ್ರೀತಿ, ಇವು ಮೂರನ್ನು ಬಿಟ್ಟು ಬೇರೆ ಏನನ್ನೂ ಕೇಳಲಿಲ್ಲ. ಅದಕ್ಕೆ ನೀವು ಮಧ್ವಾಚಾರ್ಯರ ಭಾಷ್ಯದ ಮಾತುಗಳನ್ನು ನೋಡಬೇಕು. ಇಂಥದ್ದು ಕೊಡು ಅನ್ನುವ ಮಂಗಳಾಚರಣೆ ಇರೋದೇ ಇಲ್ಲ, ಏನೂ ಇರಲ್ಲ. ಕೇವಲ ಅವನ ಗುಣಗಳ ಸ್ಮರಣೆ ಇರುತ್ತೆ. ಕೆಲವೊಮ್ಮೆ ನಮಸ್ಕಾರ ಇರುತ್ತೆ, ಕೆಲವೊಮ್ಮೆ ಏನೂ ಇರಲ್ಲ. ನನಗೆ ಅತ್ಯಂತ ಪ್ರಿಯನಾದವ ಅಷ್ಟೇ ಮಂಗಳಾಚರಣೆ. ದೇವರನ್ನು ಇಷ್ಟು ಅನನ್ಯವಾಗಿ ಪ್ರೀತಿಸಬಹುದಾ? ನಮ್ಮ ನಡುವೆ ಇದ್ದವರು ಏನನ್ನೂ ಬೇಡದೆ ಅನ್ನೋದೇ ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಆ ತರಹದ ಪ್ರೀತಿಯನ್ನು ಅವನು ಬೇರೆ ಯಾರು ನೋಡಲಿಕ್ಕೆ ಸಾಧ್ಯ ಇಲ್ಲ, ಆಚಾರ್ಯರನ್ನು ಬಿಟ್ಟರೆ. ಅಷ್ಟು ನಿರಪೇಕ್ಷವಾದ ಪ್ರೀತಿ. ಮೊದಲು ಹಾಗೆ ಇದ್ದರು, ಅದೇ ಬಂದದ್ದು. ಅದರಿಂದಾಗಿ ನಾಕಾಂಕ್ಷ್ಯಂ ಕಿಮುತ ಅನ್ಯೇಭ್ಯ, ದೇವರಿಂದಲೇ ಏನು ಬೇಡಲ್ಲ ಅಂದರೆ ಬೇರೆ ದೇವತೆಗಳಿಂದ ನನಗೆ ಇಂತಹ ಅಪೇಕ್ಷೆ ಇದೆ ಅಂತ ಕೇಳ್ತಾರ? ಅಸ್ತ್ರಮ್ಮಿ ಕಾಮ್ಯ ಫಲಪ್ರದಂ. ಅಸ್ತ್ರ ಅನ್ನೋದು ಬಯಸಿದ್ದನ್ನು ಕೊಡೋದು. ಶುದ್ಧೇ ಭಾಗವತೆ ಧರ್ಮೇ ನಿರತೋ ಯದ್ವೃಕೋದರ. ಶುದ್ಧವಾದ ಭಾಗವತ ಧರ್ಮದಲ್ಲಿ ಅವನು ರಥ. ನಕಾಮ್ಯ ಕರ್ಮಕೃತ್ ತಸ್ಮಾನ್ ನಾಯಾಚ ದೇವಮಾನುಚಾನ್. ಅದರಿಂದ ಕಾಮ್ಯ ಕರ್ಮವನ್ನು ಮಾಡಲಿಲ್ಲ. ಯಾರನ್ನೂ ಕುರಿತು ತಪಸ್ ಮಾಡಲಿಲ್ಲ. ಅಸ್ತ್ರ ಬೇಕು, ಬಲ ಬೇಕು, ಏನನ್ನೂ ಕೇಳಲಿಲ್ಲ. ನಾಯಾಚ ದೇವಮಾನುಷಾನ್, ದೇವತೆಗಳನ್ನಾಗಲಿ ಮನುಷ್ಯರನ್ನಾಗಲಿ ಯಾವತ್ತೂ ಬೇಡಲೇ ಇಲ್ಲ. ಈ ಮೌನವನ್ನು ನಾವು ಅರ್ಥೈಸ್ಕೊಳ್ಬೇಕು. ಮಹಾಭಾರತದಲ್ಲಿ ಏನಾದರೂ ಉಂಟಾ? ತಮಾಷೆಗೂ ಹೇಳಲಿಲ್ಲ ಇದನ್ನು ಕೇಳಿದ ಅಂತ. ಅವನು ಆ ಮೌನ ಅದನ್ನು ಅರ್ಥ ಮಾಡ್ಕೊಳ್ಬೇಕು.
ವೇದವ್ಯಾಸರ ಆ ಭೀಮಸೇನನ ಬಗೆಗಿನ ಒಂದು ಏನು ವರ್ಣನೆ ಇದೆ, ಅದರಿಂದಲೇ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಭೀಮ ಏನು ಅಂತ. ನಹರಿಶ್ಚಾರ್ಚಿತಸ್ತೇನ ಕದಾಚಿತ್ ಕಾಮಲಿಪ್ಸಯ. ದೇವರನ್ನು ಏನೂ ಕೇಳಲಿಲ್ಲ. ಕೇಳಿದ್ದೇನಾರು ನೋಡಿದ್ದೀರ ನೀವು? ಏನನ್ನೂ ಕೇಳಲಿಲ್ಲ ಅಲ್ರಿ. ಏನನ್ನು ಕೇಳಲ್ಲ ಅಂತೀರಾ? ಏಕಚಕ್ರ ನಗರದಲ್ಲಿದ್ದಾಗ ಭಿಕ್ಷೆ ಬೆಳ್ಳಿಲ್ವೇನ್ರಿ? ಕೇಳೋದಲ್ವಾ ಅದು? ಅಂದರೆ ಆಚಾರ್ಯರು ಹೇಳ್ತಾರೆ, ಭಿಕ್ಷಾ ಮಟನಶ್ಚ ಹುಂಕಾರಾತ್ ಕರವದ್ವೈಶ್ಯತೋ ಗ್ರಹೀತ್. ಮನೆಯ ಮುಂದೆ ಹೋಗಿ ಅಂತ ಇದ್ದಂತೆ ಭೀಮ. ಕರವದ್ವೈಶ್ಯತಃ, ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಹಾಗೆ ಅನ್ನವನ್ನು ಕಲೆಕ್ಟ್ ಮಾಡ್ತಾ ಇದ್ದರು. ಅದನ್ನು ಭಿಕ್ಷೆ ಅಂತ ಕರೆಯೋದೆ? ಹೆಸರಿಗೆ ಮಾತ್ರ ಅದು ಭಿಕ್ಷೆ. ನಾಣ್ಯದೇವ ನತಾಸ್ತೇನ ವಾಸುದೇವಾನ್ನ ಪೂಜಿತಾ. ಬೇರೆ ದೇವತೆಗಳನ್ನು ನಮಸ್ಕಾರ ಮಾಡಲೇ ಇಲ್ಲ. ನಪ್ರತೀಪಂ ಹರೇ ಕ್ವಾಪಿ ಸಕರೋತಿ ಕಥಂಚನ. ದೇವರ ವಿರುದ್ಧ ಯಾವತ್ತೂ ಸಾಗಲಿಲ್ಲ. ಅನುಪಸ್ಕರಿಣೋ ಯುದ್ಧೇ ನಾಭಯ್ಯಾತಿ ಶುಪಸ್ಕರಿ. ಯಾರಾದರೂ ಆ ಯುದ್ಧದಲ್ಲಿ ಆಯುಧವನ್ನು ಹಿಡ್ಕೊಂಡಿದ್ರೆ ಇವನು ಆಯುಧವನ್ನು ಹಿಡ್ಕೊಳ್ತಾ ಇದ್ದ. ಅವರಲ್ಲಿ ಆಯುಧ ಇಲ್ಲದೆ ಹೋದರೆ ಇವನು ಆಯುಧ ಇಲ್ಲದೆ ಹೋಗ್ತಾ ಇದ್ದ. ನಾಪಯಾತಿ ಯುಧಕ್ವಾಪಿ ನಕ್ವಚಿತ್ ಛದ್ಮ ಚಾಚರೇತ್. ಯುದ್ಧದಿಂದ ಯಾವತ್ತೂ ಓಡಿ ಹೋಗಲಿಲ್ಲ. ಕರ್ಣನ ಭಾರ್ಗವಾಸ್ತ್ರದಿಂದ ನೊಂದು ಅರ್ಜುನ ಹೇಳ್ದ, ಭೀಮ ಅಣ್ಣನ ಯೋಗಕ್ಷೇಮ ವಿಚಾರಿಸ್ಕೊಂಡು ಬಾ, ನಾನು ಯುದ್ಧ ಮಾಡ್ತಾ ಇರ್ತೀನಿ. ಅದಕ್ಕೆ ಭೀಮಸೇನ ಹೇಳ್ದ, ನಾನು ಹೋಗಲ್ಲ, ಭೀಮ ಹೆದರಿ ಓಡಿ ಹೋದ ಅಂತ ಹೇಳ್ತಾರೆ, ನಾನು ಯುದ್ಧ ಮಾಡ್ತೇನೆ. ಅಲ್ಲ, ಸಂಸಪ್ತಕರಿದ್ದಾರೆ, ಇಡೀ ಕುರು ಸೈನ್ಯವನ್ನು ನಾನೇ ಯುದ್ಧ ಮಾಡ್ತೇನೆ, ಅದರ ಭಾರ ನನಗಿರಲಿ, ನೀನು ಹೋಗ್ಬೇಕಾದ್ರೆ ಅಣ್ಣನ ನೋಡ್ಕೊಂಡು ಬಾ ಅಂದ. ನಾಪಯಾತಿ ಯುಧ ಕ್ವಾಪಿ, ಯುದ್ಧದಿಂದ ಯಾವತ್ತೂ ಪಲಾಯನ ಮಾಡಲಿಲ್ಲ. ನಕ್ವಚಿತ್ ಛದ್ಮ ಚಾಚರೇತ್, ಯಾವ ರೀತಿಯ ಅಧರ್ಮವನ್ನೂ ಮಾಡಲಿಲ್ಲ, ನೆಪ ಹಾಕಲಿಲ್ಲ. ನೈವೋರ್ಧ್ವ ದೈಹಿಕಾನುಜ್ಞಾಂ ಅವೈಷ್ಣವ ಕೃತೆ ಕರೋತ್. ಮುಂದೆ ದುರ್ಯೋಧನ್ ದಿವಸ್ ಆಚರಣೆ ಮಾಡಲಿಕ್ಕೆ ಬಿಡಲಿಲ್ಲ ಅವನು. ಧೃತರಾಷ್ಟ್ರ ಮುಂದೆ ಕೇಳಿದ, ದುರ್ಯೋಧನನಿಗೆ ಶ್ರಾದ್ದ ಮಾಡಿ ನಾನು ಕಾಡಿಗೆ ಹೋಗ್ತೇನೆ ಅಂತ. ಕೊಡೋಲ್ಲ ಅಂದ. ರಾಷ್ಟ್ರದ ದುಡ್ಡು ಇಂತಹ ದ್ರೋಹಿಗಳ ಆಚರಣೆಗೆ ನಾನು ಕೊಡೋಲ್ಲ ಅಂದ. ಭೀಮಸೇನಂತವನು ಇರಬೇಕಿತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ. ಅವನು ಅವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟು. ಕೋಶತೋಯದ್ ಬಹಿರ್ವಿತ್ತಂ ದಾನಭೋಗಾದಿ ಕಾರಣಂ ಅಂತಾನೆ, ಮುಂದೆ ಅದು ಬರುತ್ತೆ. ನಿಮ್ಮ ವೈಯಕ್ತಿಕ ಬ್ಯಾಂಕ್ ಬ್ಯಾಲೆನ್ಸನ್ನು ಬಳಸ್ಕೊಳ್ಳಿ. ಆಮೇಲೆ ಇವತ್ತು ಅವನು ದುರ್ಯೋಧನ ದಿವಸ ಶುರು ಮಾಡೋದು, ಆಮೇಲೆ ಅದರದ್ದೇ ನೆನಪಿಗಾಗಿ ಈ ಮಹಿಷ ದಸರಾ ಆಚರಣೆ ಮಾಡ್ತಾರಲ್ಲ ಬುದ್ಧಿ ಇಲ್ಲದ ಜೀವಿಗಳು, ಆ ತರಹ ಒಂದು ಆಚರಣೆ ಶುರು ಆಗಬಾರದು. ಬೇಡ ಅಂದರೆ ಬೇಡ ಅಷ್ಟೇ, ಆರಂಭದಿಂದಲೇ ಅದು ಬೇಡ. ನಕರೋತಿ ಸ್ವಯಂ ನೈತಾಂ ಪ್ರಿಯಮಪ್ಯಾಚರೇತ್ ಕ್ವಚಿತ್. ದೈವದ್ರೋಹಿಗಳಿಗೆ ಪ್ರಿಯವಾದ ಯಾವುದನ್ನೂ ಮಾಡೋದಿಲ್ಲ ಅಂತ ಅವನು. ಸಖ್ಯಂ ನಾವೈಷ್ಣವೈಶ್ಚಕ್ರೆ ಪ್ರತೀಪಂ ವೈಷ್ಣವೇ ನಚ. ವಿಷ್ಣು ಭಕ್ತರಲ್ಲದವರ ಜೊತೆ ಗೆಳೆತನ ಮಾಡಲಿಲ್ಲ, ವಿಷ್ಣು ಭಕ್ತರಾದವರ ಜೊತೆ ದ್ವೇಷ ಮಾಡಲಿಲ್ಲ. ಪರೋಕ್ಷೇಪಿ ಹರೇರ್ನಿಂದ ಕೃತೋ ಜಿಫ್ಫಾಂ ಚಿನತ್ತಿ ಚ. ಹಿಂದೆ ಯಾರಾದರೂ ದೇವರನ್ನ ನಿಂದನೆ ಮಾಡಿದರೆ ಅವರ ನಾಲಿಗೆ ಕತ್ತರಿಸ್ತೇನೆ ಅಂತ ಪ್ರತಿಜ್ಞೆ ಇತ್ತವನು. ಪ್ರತೀಪ ಕಾರಿಣೋ ಹಂತಿ ವಿಷ್ಣೋರ್ ವೈನಾನ್ ಅಜೀಘನತ್. ಯಾರು ಪ್ರತೀಪಕಾರಿಣ, ದೇವರಿಗೆ ಎದುರುಗಡೆಯೇ ವಿರೋಧವನ್ನು ಮಾಡುವವರನ್ನು ಕೊಂದ. ನ ಸಂಶಯಂ ಕದಾಪ್ಯೇಷ ಧರ್ಮೇ ಜ್ಞಾನೇಪಿ ವಾಕರೋತ್. ಧರ್ಮದಲ್ಲಿ ಜ್ಞಾನದಲ್ಲಿ ಸಂಶಯವನ್ನೇ ಮಾಡಲಿಲ್ಲ. ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ಭೀಮಸೇನ ಅಷ್ಟು ಪ್ರಿಯನಾದರೆ ಇದು ಕೃಷ್ಣನಿಗೆ ಗೀತೆ ಯಾಕೆ ಹೇಳಲಿಲ್ಲ ಅಂತ. ಯಾರಿಗೆ ಅಗತ್ಯ ಇರುತ್ತೋ ಅವ್ರಿಗೆ ಹೇಳಬೇಕು. ಪ್ರಿಯರಾದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಗತ್ಯ ಇಲ್ಲದೆ ಹೋದರೂ ಹೇಳಲಿಕ್ಕಾಗತ್ತೆ ಗೀತೆನ? ಅದಕ್ಕೆ ಕದಾಪಿ ಯಾವತ್ತೂ ಧರ್ಮದಲ್ಲಿ ಜ್ಞಾನದಲ್ಲಿ ಸಂಶಯವೇ ಬರಲಿಲ್ಲ. ಯಾಕೆ ಅವನು ಗೀತೆ ಹೇಳಬೇಕು? ವಿದ್ಯೋಪಜೀವನಂ ನೈಷ ಚಕಾರ ಆಪದ್ಯಪಿ ಕ್ವಚಿತ್. ವಿದ್ಯೆಯಿಂದ ಬದುಕಲೇ ಇಲ್ಲ ಎಂತಹ ಆಪತ್ತಿನಲ್ಲಿಯೂ ಕೂಡ. ಅಥೋ ನ ಧರ್ಮನಹುಷೌ ಪ್ರತ್ಯುವಾಚ ಕಥಂಚನ.
ಅದರಿಂದಾಗಿ ಯಕ್ಷ ಪ್ರಶ್ನೆಯಲ್ಲಿ ಅವನು ಭಾಗವಹಿಸಿ ಉತ್ತರ ಕೊಡಲಿಲ್ಲ. ನಹುಷನಿಗೂ ಉತ್ತರ ಕೊಡಲಿಲ್ಲ. ಆಜ್ಞೆಯೈವ ಹರೇರ್ ದ್ರೌಣೇ ಅಸ್ತ್ರಾಣ್ಯಸ್ತ್ರೈರಶಾತಯತ್. ಹಾಗಾದರೆ ಮುಂದೆ ಕುರುಕ್ಷೇತ್ರ ಯುದ್ಧದಲ್ಲಿ ಭೀಮಸೇನ ಅಸ್ತ್ರ ಪ್ರಯೋಗ ಮಾಡಲೇ ಇಲ್ವೇ ಅಂದರೆ ಮಾಡಿದ ಅಂತಾರೆ ಆಚಾರ್ಯರು. ಆಜ್ಞೆಯೈವ ಹರೇರ್ ದ್ರೌಣೇ ಅಸ್ತ್ರಾಣಿ ಅಸ್ತ್ರೈ ಅಶಾತಯತ್. ದೇವರ ಆಜ್ಞೆ ಮಾಡಿದ, ಯುದ್ಧ ಮಾಡು ಅಸ್ತ್ರ, ಇಲ್ಲ ಅಂದರೆ ನಿನ್ನನ್ನು ಸರಿಯಾಗಿ ತಿಳ್ಕೊಳ್ಳೋದೇ ಇಲ್ಲ ಜನ. ಈಗ ಕೆಲವರಾದರೂ ತಿಳ್ಕೊತಾರೆ, ಮಹಾಭಾರತದಲ್ಲಿ ಉಲ್ಲಿಖಿತವಾದದ್ದು ನೋಡಿ, ಇಲ್ಲ ಇಲ್ಲಿ ಅಸ್ತ್ರ ಪ್ರಯೋಗ ಹೇಳಿದ್ದಾರೆ ಅಂದರೆ ಭೀಮಸೇನನಿಗೆ ಗೊತ್ತಿದೆ. ಗುರುಗಳು ಎಲ್ಲವನ್ನು ಗುರುತಿಸಬೇಕು ಅಂತ ಇಲ್ಲ. ಕೆಲವೊಮ್ಮೆ ಈ ಬೇರೆ ಪಾಠವನ್ನು ಹೇಳಿಕೊಡುವಾಗ ಗುರುಗಳಿಗೂ ಪಕ್ಷಪಾತ ಇರುತ್ತೆ. ಅವರು ಹೇಳಿದ ಅಂತಿಮ ಅಲ್ಲ. ಅವರೇನು ಮಾಡ್ತಾರೆ, ಒಂದು ಮಾನುಷ ದೌರ್ಬಲ್ಯದಿಂದಲೋ ಅಥವಾ ಕೇವಲ ನನ್ನನ್ನು ಇವನು ಬಹಳ ಉತ್ಕಟವಾಗಿ ಶರಣ ಹೊಂದಿದ್ದಾನೆ ಅಂತನೋ ಅವನನ್ನು ಶ್ಲಾಘನೆ ಮಾಡ್ತಾರೆ. ಗುರುಗಳು ಶ್ಲಾಘನೆ ಮಾಡೋದು ಸಹಜ, ಆದರೆ ಅದೇ ಅಂತಿಮ ಅಲ್ಲ. ಸಹಜವಾಗಿ ಹೊಗಳುತ್ತಾರೆ. ನನ್ನ ಶಿಷ್ಯರಲ್ಲಿ ಇವನಿಗಿಂತ ಮಿಗಿಲಾದವನು ಯಾರೂ ಇಲ್ಲ ಅನ್ನೋ ಅದು ತಿಳ್ಕೊಂಡ್ಬಿಡ್ಬೇಕು ಅವ್ರ ಶಿಷ್ಯರಲ್ಲಿ ಅಷ್ಟೇ. ದ್ರೋಣಾಚಾರ್ಯರು ಹಾಗೆ ಹೊಗಳಿದ್ರು. ಅದರಿಂದಾಗಿ ಸೂಕ್ಷ್ಮ ದರ್ಶನ ಇರುವವರಿಗೆ ಮಹಾಭಾರತವನ್ನು ಓದಿದಾಗ ಇಲ್ಲ ಭೀಮನಿಗೆ ಅಸ್ತ್ರಯುದ್ಧದಲ್ಲಿ ಅತೀವ ಸಾಮರ್ಥ್ಯ ಇತ್ತು ಅಂತ ಗೊತ್ತಾಗಬೇಕು. ಗೊತ್ತಾಗಬೇಕಾದ್ರೆ ಅಲ್ಲಿ ಉಲ್ಲೇಖ ಆಗಬೇಕು. ಉಲ್ಲೇಖ ಆಗಬೇಕಾದ್ರೆ ಅದು ನಡೆದಿರಬೇಕು. ಅದನ್ನು ನೀನು ಮಾಡಿದ್ರೆ ನಾನು ಬರೀತೀನಿ, ಮಾಡು ಅಂತ ದೇವರ ಆಜ್ಞೆ. ಹೀಗೆ ಆಜ್ಞೆ ಮಾಡಿದ್ದರಿಂದ ಅಶ್ವತ್ಥಾಮನನ್ನು ಕುರಿತು ಹೋರಾಡುವಾಗ ಅಸ್ತ್ರಗಳನ್ನು ಬಳಸಿದ. ಅದೃಶ್ಯ ಅಲಂಬುಸೋ ಭಗ್ನ ನಾಣ್ಯತೃತು ಕಥಂಚನ. ಕಣ್ಣಿಗೆ ಕಾಣದೆ ಆಟ ಆಡಿಸ್ತಾ ಇದ್ದ ಅಲಂಬುಸ, ಆ್ಯಂಬುಲೆನ್ಸ್ ಅಲ್ಲ ಅಲಂಬುಸ, ಅವನನ್ನು ಅಸ್ತ್ರದಿಂದ ಹೊಡೆದು ಬೀಳಿಸಿದ. ಅದು ಮುಂದೆ ಮಹಾಭಾರತದಲ್ಲಿಯೇ ಬರೋದನ್ನು ನಾವು ಓದ್ತೇವೆ. ನಹ್ಯಸ್ತ್ರ ಯುದ್ಧೇ ಸದೃಶೋ ದ್ರೌಣೇರಸ್ತ್ಯರ್ಜನಾದೃತೆ. ಅರ್ಜುನನನ್ನು ಬಿಟ್ಟರೆ ಎಲ್ಲವನ್ನ ಬಲ್ಲವ ಅಶ್ವತ್ಥಾಮ. ಅಶ್ವತ್ಥಾಮನ ಜೊತೆ ಹೋರಾಡಿದ್ರೆ ಅಸ್ತ್ರಯುದ್ಧದಲ್ಲಿ ಮಿಗಿಲೊಂದು ಗೊತ್ತೇ ಆಗತ್ತೆ. ಸರ್ವವಿತ್ತುಂ ತಥೋ ಭೀಮೆ ಪ್ರದರ್ಶೇತುಮೀಶ್ವರ ಅದಾತ್ ಆಜ್ಞಾಂ ಅಸ್ತ್ರಯುದ್ಧೇ ತಥೈವ ಅಲಂಬು ಸಂಪ್ರತಿ. ಭೀಮಸೇನ ಸರ್ವಜ್ಞ ಅಂತ ಹೇಳಿ ಕೆಲವ್ರಿಗಾದರೂ ಗೊತ್ತಾಗಲಿ. ಭೀಮನ ಮೇಲಿನ ದ್ವೇಷದಿಂದ ಭೀಮನನ್ನು ತಿಂಡಿಪೋತ, ತಿಮ್ಮಂಡಿ, ಮಂಕ ಅಂತ ಚಿತ್ರಿಸುವವರು ಚಿತ್ರಿಸಲಿ. ಆದರೆ ಕೆಲವ್ರಿಗಾದರೂ ಇನ್ಸೈಟ್ ಯಾರಿಗಿದೆ, ಯಾರು ಮಹಾಭಾರತವನ್ನು ಪ್ರಾಮಾಣಿಕವಾಗಿ ಓದ್ತಾರೆ ಮೂಲವನ್ನು ಹಿಡಿದುಕೊಂಡು, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳಿ ದೇವರು ಆಜ್ಞೆ ಮಾಡಿದ್ದು. ಅದಾತ್ ಆಜ್ಞಾಂ ಅಸ್ತ್ರಯುದ್ಧೆ ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾನತಿಂ ಮರ್ಯಾದಾ ಸ್ಥಿತಯೇ ಶಾಸತ್ ಭಗವಾನ್ ಪುರುಷೋತ್ತಮ. ಅದರಿಂದಾಗಿ ಮುಂದೆ ಬಿಲ್ಲು ಯುದ್ಧದಲ್ಲಿ ಭೀಮ ಅಸ್ತ್ರಪ್ರಯೋಗ ಮಾಡಿದ್ರೂ ಕೂಡ ಅದಕ್ಕೆ ಕಾರಣ ದೇವರ ಆಜ್ಞೆ. ಯಾರಿಗೂ ನಮಸ್ಕಾರ ಮಾಡಲೇ ಇಲ್ವೋ? ಇನ್ನೊಂದು ನೀವು ಪಾಯಿಂಟ್ ಹೇಳಿದ್ದು ಅಲ್ಲ, ಮತ್ತೆ ನಮಸ್ಕಾರ ಮಾಡಿದ ಅಂತುಂಟಲ್ಲ. ದೊಡ್ಡಪ್ಪನಿಗೆ ನಮಸ್ಕಾರ ಮಾಡಲಿಕ್ಕೆ ಹೋದಾಗಲ್ವಾ ಅವನು ಉಕ್ಕಿನ ಇದನ್ನು ತಬ್ಬಿಕೊಂಡು ಮುರಿದದ್ದು. ನೀವು ಮಾಡಿಲ್ಲ ಅಂತೀರಾ? ಅಪ್ಪ ಅದು ದೇವರ ಆಜ್ಞೆ. ಪ್ರತ್ಯಕ್ಷೀಭೂತ ದೇವೇಶು ಬಂಧುಜ್ಯೇಷ್ಠೇಶು ವಾನತಿಂ ಮರ್ಯಾದಾ ಸ್ಥಿತಯೇ ಅಶಾಸತ್. ದೇವತೆಗಳು ಪ್ರತ್ಯಕ್ಷರಾದಾಗ ಮತ್ತೆ ಹಿರಿಯ ಬಂಧುಗಳು ಭೀಷ್ಮ, ದ್ರೋಣ, ಕೃಪಾ, ಆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು ನೀನು. ಇಲ್ಲ ಅಂದರೆ ಅದನ್ನು ಮಾತ್ರ ನೋಡ್ತಾರೆ. ಭೀಮಸೇನ ಉಳಿದದ್ದೆಲ್ಲ ನೋಡಲ್ಲ. ನಾನು ಭೀಮಂತರ ನಮಸ್ಕಾರ ಮಾಡಲ್ಲ ಅನ್ನೋದಕ್ಕೆ ಅನ್ವಯ. ಅದಕ್ಕೆ ಮರ್ಯಾದಾ ಸ್ಥಿತಯೇ, ಜನರಿಗೊಂದು ಮೇಲ್ಪಂಕ್ತಿ ಹಾಕಿ ಕೊಡಬೇಕು. ನಮ್ಮ ಗುರುಗಳನ್ನು ಚಿತ್ರನಟರೆಲ್ಲ ಅನುಕರಿಸಿದ್ದು ನಿಮಗೆ ಗೊತ್ತೇ ಇದೆ.
ಆದರೆ ಅವ್ರ ಥರ ಆಗಬೇಕಲ್ಲ. ಅವಾಗ ಒಂದು ದೊಡ್ಡ ಟ್ರೆಂಡ್ ಸೆಟ್ಟರ್ ಅವರು. ಬಲಗೈಗೆ ವಾಚ್ ಕಟ್ಟೋದು, ಅದು ಎಡಗೈ ಯಾರು ಜಾಸ್ತಿ ಬಳಸ್ತಾರೋ ಅವರು ಬಲಗೈಗೆ ವಾಚ್ ಕಟ್ಟೋದು. ಅದು ಇವರು ಬಲಗೈ ಜಾಸ್ತಿ ಬಳಸಿದ್ರೂ ಕೂಡ ಬಲಗೈಗೆ ವಾಚ್ ಕಟ್ಟೋದು. ಹಾಗೆಲ್ಲ ಮಾಡ್ತಾ ಇದ್ದವರು ಕೆಲವರು. ಕುರಿ ಇದು ಮೇಕೆ ಗಡ್ಡ ಬಿಡೋದು, ಅದರಿಂದ ಆಗಲ್ವಲ್ಲ, ಅದರಿಂದ ಅವರು ವಿದ್ವತ್ ಬರಲ್ವಲ್ಲ. ಅದರಿಂದಾಗಿ ಜನ ಒಂದನ್ನು ಅನುಕರಣೆ ಮಾಡ್ತಾರೆ. ತಪ್ಪಲ್ಲ, ಕೆಲವೊಮ್ಮೆ ಅಷ್ಟು ಇಷ್ಟ ಆಗತ್ತೆ, ಮಾಡ್ತಾರೆ. ಹಾಗೆ ಮಾಡ್ತಾ ಇದ್ರು. ಹಾಗೆ ಭೀಮನನ್ನು ನಾಳೆ ಅನುಕರಣೆ ಮಾಡಿದರೆ ನಮಸ್ಕಾರ ಮಾಡಲ್ಲ, ಭೀಮ ನಮಸ್ಕಾರ ಮಾಡಲ್ಲ, ನಾವು ನಮಸ್ಕಾರ ಮಾಡಲ್ಲ. ಕೆಲವೊಬ್ಬರು ಅಲ್ಲಿ ಮಾತ್ರ ಅನುಕರಣೆ ಮಾಡ್ತಾರೆ, ತಮಗೆ ಬೇಕಾದದ್ದು. ಅದರಿಂದಾಗಿ ದೇವರು ಹೇಳಿದ ಅಂತೆ, ನಮಸ್ಕಾರ ಮಾಡಬೇಕು ನೀನು, ನನ್ನ ಇಟ್ ಇಸ್ ಆನ್ ಆರ್ಡರ್, ನಾನು ಆರ್ಡರ್ ಮಾಡ್ತಾ ಇದ್ದೆ ನಮಸ್ಕಾರ ಮಾಡಬೇಕು, ಅದಕ್ಕೆ ಮಾಡ್ತಾ ಇದ್ದೆ. ತತ್ರಾಪಿ ವಿಷ್ಣುಮೇವಾಸೌ ನಮೇನ್ ನಾಣ್ಯಂ ಕಥಂಚನ. ಅವರ ಅಂತರ್ಯಾಮಿ ನಾರಾಯಣನಿಗೆ ಅಂತ ನಮಸ್ಕಾರ ಮಾಡೋರು. ಇವರು ಒಳಗಡೆ ಅನುಸಂಧಾನ ಅಷ್ಟೇ, ಹೊರಗಡೆ ಏನಿಲ್ಲ, ನಮಸ್ಕಾರ ಮಾಡೋದು. ಆಜ್ಞೆಯೈವ ಅಸ್ತ್ರದೇವಾನಶ್ಚ ಪ್ರೇರಯ ಮಾತನಾರ್ಥನಾಥ್. ಆಮೇಲೆ ಇನ್ನೊಂದು ಅಂಶ ಹೇಳಬೇಕು. ಆಜ್ಞೆಯೈವ ಅಸ್ತ್ರದೇವಾನ್, ಅಸ್ತ್ರಾಭಿಮಾನಿ ದೇವತೆಗಳಿಗೆ ಆರ್ಡರ್ ಮಾಡ್ತಾ ಇದ್ರು, ಹೋಗೋ ಅವರನ್ನು ಹೊಡಿ ಅಂತ ಬೇಡಿಕೊಳ್ಳಲಿಲ್ಲ. ಅನ್ವೇನಮೇವ ತದ್ಧರ್ಮೇ ಕೃಷ್ಣೈಕಾ ಸಂಸ್ಥಿತ ಸದಾ. ಇವನನ್ನು ಬಿಟ್ಟರೆ ದ್ರೌಪದಿ ಹಾಗಿದ್ಲು. ಧೃತರಾಷ್ಟ್ರಾದಪಿ ವರಂ ತಥೋ ನಾತ್ಮಾರ್ಥಮಗ್ರಹೀತ್. ಧೃತರಾಷ್ಟ್ರ ಏನು ಮಾಡಿದ, ಏನು ವರ ಬೇಕು ಕೇಳು ಅಂದ. ಕೇಳೋದು ಅಸಂಗತ. ಯಾಕೆಂದರೆ ನಿಮ್ಮಿಂದ ನಿಮ್ಮ ಎಲ್ಲ ಸಾಮಾನುಗಳನ್ನು ಕಸಿದುಕೊಂಡು ಏನು ಬೇಕು ಕೇಳಿ ಕೊಡ್ತೇನೆ ಅಂದರೆ ಹೇಗೆ? ಅದೇ ರೀತಿ ಅದು ಮಾಡಿದ್ದು. ಅದಕ್ಕೆ ಅವಳೇನು ಮಾಡಿದ್ಲು, ಧರ್ಮರಾಜನಿಗೆ ಎಲ್ಲ ಸಂಪತ್ತನ್ನು ವಾಪಸ್ ಕೊಡಬೇಕು ಅಂದ್ಲು. ನಾತ್ಮಾರ್ಥಮಗ್ರಹಿ, ತನಗಾಗಿ ಬೇಡಿಕೊಳ್ಳಲಿಲ್ಲ. ಅಂದರೆ ಸಾವಿತ್ರಿಯ ತರಹ ಅಲ್ಲ ಅವಳು, ಸಾವಿತ್ರಿಗಿಂತ ಎತ್ತರದವಳು. ಸಾವಿತ್ರಿ ಏನೇನೆಲ್ಲ ವರ ಕೇಳಲು, ಆದರೆ ಇವಳು ಹಂಗೆ ಕೇಳಲಿಲ್ಲ. ಅಂದರೆ ಸಾವಿತ್ರಿ ಕೆಳಮಟ್ಟದಲ್ಲಿ ಅಂತ ಹೇಳ್ತಾ ಇಲ್ಲ ನಾನು, ದ್ರೌಪದಿ ಸಾವಿತ್ರಿಗಿಂತ ದೊಡ್ಡವಳು ಅಂತ ಅಷ್ಟೇ ಹೇಳ್ತಾ ಇದ್ದೀನಿ. ಸಾವಿತ್ರಿ ದೊಡ್ಡವಳು, ಅವಳ ಒಂದು ತಪಸ್ಸು ಅದ್ಭುತ. ಆದರೆ ಸಾವಿತ್ರಿಗಿಂತ ಇವಳು ದ್ರೌಪದಿ ದೊಡ್ಡವಳು ಅನ್ನೋದಷ್ಟೇ ನನ್ನ ತಾತ್ಪರ್ಯ. ಅದಕ್ಕೆ ಇಲ್ಲಿ ನೋಡಿ ಹೇಳ್ತಾರೆ, ನಾತ್ಮಾರ್ಥಮಗ್ರಹಿ, ತನಗಾಗಿ ಕೇಳಿಕೊಳ್ಳಲಿಲ್ಲ. ನಾತ್ಮಾರ್ಥಮಗ್ರಹೀತ್ ನಾಚಪದ್ಧಾರ್ತರಾಷ್ಟ್ರಾಂಶ್ಚ ಮಹಾಪದ್ಯಪಿ ಸಾ ತತಃ. ಅವಳು ಎಂತಹ ಹೆಣ್ಣು ಅವಳು, ದ್ರೌಪದಿ. ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವಳು ಫಸ್ಟ್ ಟರ್ಮಿನಲ್ಲಿ. ಅವಳ ಸೀರೆಯನ್ನು ಸೆಳೆಯುವಾಗ ಏನು ಸಿಟ್ಟು ಬರಬೇಡ, ಶಾಪ ಕೊಡಲಿಲ್ಲ ಅವಳು. ನಾವು ಕ್ಷತ್ರಿಯರು ಬಾಹುಬಲದಿಂದ ಕೊಲ್ಲಬೇಕೇ ವಿನಃ ತಪಶಕ್ತಿಯನ್ನು ಬಳಸಿ ಶಾಪ ಕೊಡಬಾರದು ಅಂತ ಅವಳು ತಡೆದುಕೊಂಡಿದ್ಲು. ಎಂತಹ ಕಂಟ್ರೋಲ್ ಅದು. ನಾಶಪದ್ಧಾರ್ತರಾಷ್ಟ್ರಾಂಶ್ಚ ಮಹಾಪದ್ಯಪಿ, ಆಪತ್ತಿನಲ್ಲಿಯೂ ಅವಳು ಬೇರೆ ಮಾಡಲಿಲ್ಲ. ನವಾಚ ಮನಸಾವಾಪಿ ಪ್ರತೀಪಂ ಕೇಶವೇ ಕ್ವಚಿತ್. ಕೇಶವೇ ಅಚರತ್, ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ದೇವರಿಗೆ ವಿರುದ್ಧವಾಗಿ ಹೋಗಲಿಲ್ಲ. ಅನ್ಯೇ ಭಾಗವತತ್ವೇಪಿ ಖಿನ್ನ ಧರ್ಮ ಕ್ವಚಿತ್ ಕ್ವಚಿತ್. ಉಳಿದ ಎಲ್ಲ ಭಗವದ್ಭಕ್ತರು ಈ ಲೆವೆಲ್ಗೆ ಏರಲಿಲ್ಲ. ಸ್ಯಮಂತಕಾರ್ಥೇ ರಾಮೋಪಿ ಕೃಷ್ಣಸ್ಯ ವಿಮನಾಭವತ್. ಸ್ಯಮಂತಕ ಮಣಿಯನ್ನು ಕೊಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬಲರಾಮ ದೇವರ ವಿರುದ್ಧ ಅಸಮಾಧಾನಗೊಂಡ. ಅವಮೇನೆ ಅರ್ಜುನ ಕೃಷ್ಣಂ ವಿಪ್ರಸ್ಯ ಶಿಶುರಕ್ಷಣೆ. ತೃಣಾವಹ ಅಂತನ್ನುವ ಒಬ್ಬ ಬ್ರಾಹ್ಮಣ ಬಂದು ನನ್ನ ಮಕ್ಕಳು ಕಾಣೆಯಾಗ್ತಾ ಇದ್ದಾರೆ ಎಂದಾಗ ಅರ್ಜುನ ತಾನೇ ಮುಂದೆ ಬಂದು ನಾನು ರಕ್ಷಣೆ ಮಾಡ್ತೇನೆ ಎಂದ. ಆಗ ಅವನು ಅನುಮಾನಿಸಿದ ಅರ್ಜುನನಿಗೆ ಸಾಮರ್ಥ್ಯ ಇದೆಯೋ ಇಲ್ವೋ ಅಂತ. ಆಗ ಅವನು ಏನು ಹೇಳಿದ, ನಾನೇನು ಕೃಷ್ಣ ಅಲ್ಲ ಅರ್ಜುನ ಅಂದ.
ಅಂದರೆ ಕೃಷ್ಣನನ್ನು ಅಲ್ಲಿ ಕೆಳಗಡೆ ಮಾಡಿದ್ದು. ಅರ್ಜುನ ಹಾಗೆ ಮಾಡಿದ. ಪ್ರದ್ಯುಮ್ನ ಉದ್ಧವ ಸಾಂಬಃ ಅನಿರುದ್ಧಾದ್ಯಾಶ್ಚ ಸರ್ವಚಃ ಹರೇರಿಷ್ಟಂ ಸುಭದ್ರಾಯ ಫಲ್ಗುನೇ ದಾನಮಂಜಸ. ಪ್ರದ್ಯುಮ್ನ, ಉದ್ಧವ, ಸಾಂಬ, ಅನಿರುದ್ಧ ಅವರೆಲ್ಲರೂ ಕೂಡ ಸುಭದ್ರೆಯನ್ನು ಅರ್ಜುನನಿಗೆ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ. ದೇವರು ಹಾಗೆ ಸಂಕಲ್ಪ ಮಾಡಿದ್ದಾನೆ. ಆದರೆ ಕೃಷ್ಣನ ಸಂಕಲ್ಪ ಇವ್ರಿಗೆ ಯಾರಿಗೂ ಇಷ್ಟ ಇರಲಿಲ್ಲ. ದುರ್ಯೋಧನ ಕೊಡಬೇಕು ಅಂತಿತ್ತು. ಅದು ಎಲ್ಲಿಯ ತನಕ ಅಂತಂದರೆ, ಮುಂದೆ ಸುಭದ್ರೆಗೊಬ್ಬ ಮಗ ಹುಟ್ಟಿ, ಆ ಮಗನಿಗೆ ಮಗ ಹುಟ್ಟಿ ಸುಭದ್ರೆ ಅಜ್ಜಿಯಾಗಿ ಹೋಗಿದ್ದಾಳೆ. ಆವಾಗಲೂ ಕೂಡ ಅರ್ಜುನ ಅಶ್ವಮೇಧ ಯಾಗದ ಕುದುರೆಯನ್ನು ಹಿಂಬಾಲಿಸಿಕೊಂಡು ಬಂದಾಗ ಕಟ್ಟಿ ಹಾಕಿದ್ರು ಅವರು. ಯಾಕೆಂದರೆ ಸುಭದ್ರೆನ ಎತ್ಕೊಂಡು ಹೋಗ್ಬಿಟ್ಟಿದ್ದ ಅಂತ ಸಿಟ್ಟಿನಿಂದ. ಏನೇನೆಲ್ಲ ಇರುತ್ತೆ ಅಂತ. ಆಮೇಲೆ ಅದನ್ನು ವಸುದೇವನಿಗೆ ದೂರ ಹೇಳಿ, ವಸುದೇವ ಉಗ್ರಸೇನ ಕರೆದು ಪ್ರದ್ಯುಮ್ನ ಅವ್ರನ್ನೆಲ್ಲ ಬೈದು, ನಮ್ಮ ಮಿತ್ರ ರಾಷ್ಟ್ರ ಅದು, ಆ ತರಹ ಮಾಡಬಾರದು ಅಂತ ಹೇಳಿ ಅವ್ರನ್ನ ಸಮಾಧಾನ ಮಾಡಿದ್ರು. ಎಲ್ಲ ಸರಿ. ಆದರೆ ಅದರ ಎಫೆಕ್ಟ್ ದೇವರಿಗೆ ವಿರುದ್ಧವೇ ಹೋದ ಹಾಗಾಯ್ತಲ್ಲ ಅದು. ಹರೇ ಇಷ್ಟಂ ಸುಭದ್ರಾಯ ಫಲ್ಗುನೇ ದಾನಮಂಜಸ. ದೇವರಿಷ್ಟ ಏನು? ಅರ್ಜುನನಿಗೆ ಕೊಡಬೇಕು ದ್ರೌಪದಿಯನ್ನು ಅಂತ. ಇವರು ಮಾಡಿದ್ದೇನು? ಜ್ಞಾತ್ವಾಪಿ ರುರುಧು. ಸರಿ, ಸಾತ್ಯಕಿ ಏನು ತಪ್ಪು ಮಾಡಿದ್ದಾನೆ? ಸಮ್ಯಕ್ ಸಾತ್ಯಕಿ ಕೃಷ್ಣ ಸಂಹಿತಂ ಕದಾಚಿನ್ ಮನ್ಯತೆ ಪಾರ್ಥಂ. ಸಾತ್ಯಕಿ ಯಾವಾಗಲೂ ಒಮ್ಮೆ ಅರ್ಜುನ ಮತ್ತು ಕೃಷ್ಣ ಇಬ್ಬರು ಒಂದೇ ಲೆವೆಲ್ ಅಂತ ಯೋಚನೆ ಮಾಡ್ತಾ ಇದ್ದ. ಅದು ಅವನ ತಪ್ಪು. ಇನ್ನು ಧರ್ಮಜೋಪಿ ನರಂ ಹರಿಂ ಮತ್ವ ಬಿಭೇದ್ ಜರಾಸಂಧ ವದೇ ಕೃಷ್ಣ ಮುದೀರಿತಂ. ಧರ್ಮರಾಜ ದೇವರನ್ನು ಮನುಷ್ಯ ಅಂತ ಚಿಂತನೆ ಮಾಡಿ, ಅಯ್ಯೋ ಜರಾಸಂಧನ ಕೊಲ್ಲಿಕ್ಕಾಗತ್ತೋ ಇಲ್ವೋ ಅಂತ ಯೋಚನೆ ಮಾಡಿದ್ದ. ಕಳಿಸ್ಲಿಕ್ಕೆ ಹಿಂದೆ ಸರಿತಾ ಇದ್ದ. ಬಂಧನಂ ಶಂಕಮಾನೋಹಿ ಕೃಷ್ಣಸ್ಯ ವಿದುರೋಪಿತು ಕೌರವೇಯ ಸಭಾ ಮಧ್ಯೆ ನಾವತಾರ ಮರೋಚಯತ್. ಆಮೇಲೆ ವಿದುರ ಏನು ತಪ್ಪು ಮಾಡಿದ್ದ? ವಿದುರ ಏನು ತಪ್ಪು ಮಾಡಿದ ಅಂದರೆ, ಕೃಷ್ಣ ನನ್ನಷ್ಟು ಪೊಲಿಟಿಕ್ಸ್ ಸೈನ್ಸಿನಲ್ಲಿ ಜಾಣರು ಯಾರೂ ಇಲ್ಲ. ನಾನು ಹೇಳ್ತಾ ಇದ್ದೇನೆ, ನೀನು ಹೋದರೆ ಅಲ್ಲಿ ಅರೆಸ್ಟ್ ಮಾಡ್ತಾರೆ ನಿನ್ನನ್ನು. ದುರ್ಯೋಧನಾದಿಗಳ ಗೆಸ್ಚರ್ನ ನೋಡಿದ್ರೆ ನಿನ್ನನ್ನು ಒತ್ತೆಯಾಳಾಗಿ ಇಟ್ಟುಕೊಂಡು ಪಾಂಡವರಿಗೆ ಧಮಕಿ ಹಾಕ್ತಾರೆ. ನಿಮಗೆ ಕೃಷ್ಣ ಬೇಕು ಅಂದರೆ ರಾಜ್ಯ ಬೇಡ ಅಂತ ಒಪ್ಕೊಳ್ಳಿ ಅಂತ. ನೀನಲ್ಲಿ ಹೋಗೋದು ನಂಗೆ ಒಂಚೂರು ಇಷ್ಟ ಆಗಲ್ಲ ಅಂತ ಹೇಳಿದ. ಅಂದರೆ ದೇವರಿಗೆ ದುರ್ಯೋಧನನ ಮೋಸವನ್ನು ರಿಟ್ಯಾಲಿಯೇಟ್ ಮಾಡಲಿಕ್ಕೆ ಆಗಲ್ಲ ಅನ್ನುವ ಭಾವನೆ, ದೇವರ ದೌರ್ಬಲ್ಯ ಶಂಕೆ. ಅದು ವಿದುರನ ತಪ್ಪು. ನಕುಲ ಕರದಾನಾಯ ಪ್ರೇಷಯಾಮಾಸ ಕೇಶವೇ ಅವಮೇನೆ ಹರೇರ್ ಬುದ್ಧಿಂ ಸಹದೇವ ಕುಲಕ್ಷಯಾತ್. ನಕುಲ ಏನು ಮಾಡಿದ ಅಂದರೆ, ರಥವನ್ನು ನಿಲ್ಲಿಸಿ ಕಪ್ಪ ಕೊಡಬೇಕು ಅಂತ ಹೇಳಿ ದೂತನನ್ನು ಕಳುಹಿಸಿದ್ದ ರಾಜಸೂಯಾಗದ ಸಂದರ್ಭದಲ್ಲಿ. ಕೃಷ್ಣ ವಿನೀತನಾಗಿ ಬಂದು ಕಪ್ಪವನ್ನು ಕೊಟ್ಟಿದ್ದ. ಅದು ಅವನ ತಪ್ಪು. ಅವಮೇನೆ ಹರೇರ್ ಬುದ್ಧಿಂ ಸಹದೇವ ಕುಲಕ್ಷಯಾತ್. ಸಹದೇವ ಕೃಷ್ಣನಿಗೆ ಉಪದೇಶ ಮಾಡಿದ್ದ. ಕೃಷ್ಣ ಸಂಧಾನಕ್ಕೆ ಹೋಗುವಾಗ, ನೋಡು ಕೃಷ್ಣ, ಸಾಮಾನ್ಯವಾಗಿ ಅಣ್ಣ ತಮ್ಮಂದರು ಜಗಳಾಡ್ತಾ ಇರಬೇಕಾದ್ರೆ ಅವರ ನಡುವೆ ಇರ್ತಾರಲ್ಲ ಮೀಡಿಯೇಟರ್ಸ್, ಅವ್ರಿಗೆ ನಾವು ಬೆಚ್ಚಗಿದ್ದೇವೆ, ತಮಾಷೆ ನೋಡೋಣ ಅಂತ ಭಾವನೆ ಇರುತ್ತೆ. ಅದರಿಂದಾಗಿ ಅಣ್ಣ ತಮ್ಮಂದಿರಿಬ್ಬರು ಸಾಧ್ಯವಾದಷ್ಟು ಜಗಳವನ್ನು, ಅಣ್ಣ ತಮ್ಮಂದರ ಮಧ್ಯೆ ಜಗಳ ಬಿಡಿಸುವ ಗೋಜಿಗೆ ಹೋಗಲ್ಲ, ಇನ್ನು ಜಾಸ್ತಿ ಮಾಡ್ತಾ ಹೋಗ್ತಾರೆ. ಆ ತರಹ ಕ್ಷುಲ್ಲಕ ಬುದ್ಧಿಯೆಲ್ಲ ಇಟ್ಕೊಳ್ಳದೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಅಂತ ದೇವರಿಗೆ ಉಪದೇಶ. ಅವನು ನಿಷ್ಪಕ್ಷಪಾತಿ. ದೇವರನ್ನು ಪಕ್ಷಪಾತಿ ಎಂದ ಹಾಗಾಯ್ತಾ? ದೇವರಿಗೆ ಯಾವಾಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳಿದ ಹಾಗಾಯ್ತಾ?
ದೇವಕಿ ವಸುದೇವಾದ್ಯಾ ಮೇನಿರೇ ಮಾನುಷಂ ಹರಿಂ. ದೇವಕಿ ವಸುದೇವ ಅವರೆಲ್ಲ ಯಾವಾಗಲೋ ಒಮ್ಮೊಮ್ಮೆ ಮಗ ಮನುಷ್ಯ ಅಂತ ಅನ್ಕೊಂಡ್ಬಿಡ್ತಾ ಇದ್ರು. ಭೀಷ್ಮಸ್ತು ಭಾರ್ಗವಂ ರಾಮಂ ಅವಮೇನೇ ಯುಯೋಧ. ಭೀಷ್ಮ ಪರಶುರಾಮನನ್ನು ಅವಮಾನ ಮಾಡಿದ, ಯುದ್ಧ ಮಾಡಿದ. ದ್ರೋಣಕರ್ಣ ದ್ರೌಣಿ ಕೃಪಾ ಕೃಷ್ಣಾಭಾವೇ ಮನೋದಧು. ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ ಕೃಷ್ಣನನ್ನು ಇಲ್ಲ ಅಂತ ಮಾಡಿಬಿಡಬೇಕು, ದುರ್ಯೋಧನನಿಗೆ ರಾಜ್ಯ ಕೊಡಬೇಕು ಅಂತ. ಇಂತಹ ಉಗ್ರವಾದ ಮನೋಭಾವ. ದೇವರು ಕ್ಷಮಾ ಸಮುದ್ರ ಆದ್ದರಿಂದಾಗಿ ಕ್ಷಮಿಸಿದ. ದೇವಾ ಶಿವಾದ್ಯ ಅಪಿತು ವಿರೋಧಂ ಚಕ್ರಿರೇ ಕ್ವಚಿತ್. ಶಿವಾದಿಗಳೂ ಕೂಡ ದೇವರನ್ನು ವಿರೋಧಿಸಿದರು. ಋಷಿ ಮಾನುಷ ಗಂಧರ್ವಾಹ ವಕ್ತವ್ಯ ಕಿಮತಃ ಪರಂ. ಇನ್ನು ಋಷಿಗಳು, ಮನುಷ್ಯರು, ಗಂಧರ್ವರು ಅವ್ರ ಕಥೆ ಏನು ಹೇಳತಕ್ಕದ್ದು? ಜನ್ಮ ಜನ್ಮಾಂತರೇ ಜ್ಞಾನಾತ್ ಅವಜಾನಂತಿ ಯತ್ಸದ. ಜನ್ಮ ಜನ್ಮಾಂತರದಲ್ಲಿ ದೇವರನ್ನು ಅವಮಾನ ಮಾಡ್ತಾರೆ, ತಪ್ಪು ತಿಳಿತಾರೆ. ತಸ್ಮಾದೇಕೋ ವಾಯುರೇವ ಧರ್ಮೇ ಭಾಗವತೆ ಸ್ಥಿತಃ ಲಕ್ಷ್ಮೀ ಸರಸ್ವತಿ ಚೇತಿ ಪರಶುಕ್ಲ ತ್ರಯಂ ಸ್ಮೃತಂ. ಅದರಿಂದಾಗಿ ಮುಖ್ಯಪ್ರಾಣ ಅಂತ ತೆಗೆದುಕೊಂಡಾಗ ಬ್ರಹ್ಮನು ಬಂದ, ಲಕ್ಷ್ಮಿ ಪ್ರತ್ಯೇಕ ಯೂನಿಟ್, ಸರಸ್ವತಿ ಅಂದರೆ ಭಾರತಿಯು ಬಂದು, ಈ ಮೂರೇ ಜನ ಪರಶುಕ್ಲ ತ್ರಯ. ಈ ಮೂರು ಟ್ರಿನಿಟಿ ಇದೆಯಲ್ಲ, ಮೂರು ಜನ ಪರಶುಕ್ಲ ತ್ರಯ ಅಂದರೆ ಬ್ರಹ್ಮ ಮತ್ತು ಮುಖ್ಯಪ್ರಾಣನನ್ನು ಒಂದು ಯೂನಿಟ್ ಅಂತ ತೆಗೆದುಕೊಂಡು, ಸರಸ್ವತಿ ಭಾರತಿಯನ್ನು ಒಂದು ಯೂನಿಟ್ ಅಂತ ತೆಗೆದುಕೊಂಡು, ಲಕ್ಷ್ಮಿ, ಈ ಮೂರು ಜನ ಮಾತ್ರ ಪರಮಾತ್ಮನಲ್ಲಿ ಯಾವುದೇ ದೋಷ, ಯಾವುದೇ ದ್ರೋಹ ಎಸಗದವರು, ಯಾವುದೇ ಅಜ್ಞಾನ ಇಲ್ಲ ಇವರಿಗೆ. ಸರ್ವಮೇತಚ್ಚ ಕಥಿತಂ ತತ್ರ ತತ್ರ ಅಮಿತಾತ್ಮನ. ವೇದವ್ಯಾಸರೇ ಇದನ್ನೆಲ್ಲ ಹೇಳಿದ್ದಾರೆ. ವ್ಯಾಸೇನೈವ ಪುರಾಣೇಶು ಭಾರತೇಚ ಸ್ವಸಂವಿಧ. ಇದು ವೇದವ್ಯಾಸರ ಅಭಿಪ್ರಾಯ, ವಿವಕ್ಷೆ. ಅದರಿಂದಾಗಿ ನಾನು ಹೇಳ್ತಾ ಇರೋದು. ಯದಾತೆ ಇದು ಇರುವಂಥದ್ದು, ಈ ಪ್ರಮೇಯವನ್ನು ತಿಳಿಯಬೇಕಾದದ್ದು ಅಂತ ಹೇಳ್ತಾರೆ. ಇಲ್ಲಿಗೆ ಬಂದು ಅವರೇನು ಮಾಡ್ತಾರೆ, ಮುಂದೆ ದ್ರೋಣಾಚಾರ್ಯರ ನೇತೃತ್ವದಲ್ಲಿ ನಡೆದ ಪರೀಕ್ಷೆ, ಶಿಷ್ಯರ ಪರೀಕ್ಷೆ, ಅಲ್ಲಿಗೆ ಬರ್ತಾರೆ. ಅದನ್ನು ನಾವು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.